3 ಅಂಕದ ಪ್ರಶ್ನೆಗಳು. ಸೊ 25ನೇ ಪ್ರಶ್ನೆಯಿಂದ ನಿಮಗೆ 3 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಸೊ 25ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಹ ಸಂಬಂಧವನ್ನು ತಾಳೆ ನೋಡಿ. ಈ ಪ್ರಶ್ನೆ ಕೂಡ ಪ್ರತಿ ಪರೀಕ್ಷೆ, ಪ್ರತಿ ಪತ್ರಿಕೆ, ಪ್ರಶ್ನೆ ಪತ್ರಿಕೆಯಲ್ಲಿ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ, ಸಹ ಸಂಬಂಧವನ್ನು ತಾಳೆ ನೋಡೋದು. ಸೊ ಹೆಂಗೆ ಮಾಡಬೇಕು, ಆಮೇಲೆ ಇದಕ್ಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ. ಫಸ್ಟ್ ಇದನ್ನು ಬಿಡಿಸಿ ಆಮೇಲೆ ಈ ಕ್ವಶನನ್ನು ಬಿಡಿಸೋಣ. ಓಕೆ, ನೋಡ್ರಿ, ಈಗ ಈ ಕ್ವಶನ್ ಬಿಡಿಸ್ತಿದ್ದೀವಿ. ಏನಿದೆ ಬಹುಪದೋಕ್ತಿ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಫಸ್ಟ್ ಶೂನ್ಯತೆಗಳು ಕಂಡುಹಿಡಲಿಕ್ಕೆ ಅಪವರ್ತನ ವಿಧಾನವನ್ನು ಬಳಸ್ತೀವಿ. ಸೊ ಎಲ್ಲರಿಗೂ ಗೊತ್ತು, ಫಸ್ಟ್ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಮತ್ತು ಕೊನೆಯದು ಸ್ಥಿರಾಂಕ, ಅವುಗಳ ಗುಣಲಬ್ಧ. ಸೊ ಮೈನಸ್ 8 ಆಗುತ್ತೆ. ಇಲ್ಲಿ 1 ಇರ್ತದೆ, 1 ಇಂಟು 8 ಮೈನಸ್ 8 ಆಗುತ್ತೆ. ಆಮೇಲೆ ಇಲ್ಲಿ ಮಧ್ಯೆ ಏನಿದೆ ಅಂದರೆ 2. ಸೊ ಯಾವುದಾದ್ರೂ 2 ಸಂಖ್ಯೆ ಗುಣಾಕಾರ ಮಾಡಿದರೆ 8 ಆಗಬೇಕು, ಕೂಡಿಸ್ರೆ ಅಥವಾ ಕಳೆದ್ರೆ 2 ಆಗಬೇಕು. ಸೊ 4 2 8 ಆಗ್ತದೆ. ಸೊ 4ರಲ್ಲಿ 2 ಕಳೆದ್ರೆ ನಮಗೆ 2 ಬರ್ತದೆ. ಸೊ ನಮಗೆ ಮೈನಸ್ 2 ಬೇಕಾಗಿದೆ. ಮೈನಸ್ 2 ಯಾಕೆ ಬೇಕು ಅಂತಂದರೆ ಇಲ್ಲಿ ಮೈನಸ್ 2 ಇದೆ. ಸೊ ಮೈನಸ್ ಬೇಕಾಗಿರೋದ್ರಿಂದ ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆ ಇಡ್ತೀವಿ, ಚಿಕ್ಕ ಸಂಖ್ಯೆಗೆ ಪ್ಲಸ್ ಚಿಹ್ನೆಯನ್ನು ಬರಿತೀವಿ. ಸೊ ನೆಕ್ಸ್ಟ್ ಈಗ ಆಲ್ರೆಡಿ ಒಂದು ಕ್ವಶನ್ ಈ ರೀತಿ ಇದ್ದಿದ್ದು ಬಿಡಿಸಿದ್ದೀವಿ ನಾವು. ನೋಡ್ರಿ, ಈಗ ಏನು ಮಾಡ್ತೀವಿ, ಎಕ್ಸ್ ಸ್ಕ್ವಯರ್ ಫಸ್ಟಿಂದು ಸೇಮ್ ಬರಿತೀವಿ, ಕೊನೆಯದು ಕೂಡ ಸೇಮ್ ಬರಿತೀವಿ. ಸೊ ಈ ಮಧ್ಯದ ಮೈನಸ್ 2x ಮೈನಸ್ 4x ಪ್ಲಸ್ 2x ಅಂತ ಬರಿತೀವಿ. ಮೈನಸ್ 4x ಪ್ಲಸ್ 2x. ನೆಕ್ಸ್ಟು ಅದಾದಮೇಲೆ ಇದು ಒಂದು ಜೋಡಿ, ಇದು ಒಂದು ಜೋಡಿ. ಈ ಜೋಡಿ ಒಳಗೆ ಏನು ಸೇಮ್ ಅದ ಹೇಳ್ರಿ? ಎರಡೂ ಕಡೆ ಎಕ್ಸ್ ಅದ. ಸೊ ಎಕ್ಸ್ ಹೊರಗಡೆ ತೊಗೊಂಡೆ. ಎಕ್ಸ್ ಹೋದರೆ ಇಲ್ಲಿ ಇನ್ನೊಂದು ಎಕ್ಸ್ ಉಳಿತು, ಇಲ್ಲಿ ಎಕ್ಸ್ ಹೋದರೆ ಮೈನಸ್ 4 ಉಳಿತು. ನೆಕ್ಸ್ಟ್ ಈ ಜೋಡಿ ಒಳಗೆ ಏನು ಸೇಮ್ ಅದ ನೋಡ್ರಿ? ಪ್ಲಸ್ 2 ಕಾಮನ್ ಬರ್ತದೆ. ಸೊ 2 ಹೋದರೆ ಇಲ್ಲಿ ಎಕ್ಸ್ ಉಳಿತು, 2 ಎಷ್ಟಲೇ 8, 2 4 8. ನೆಕ್ಸ್ಟ್ ಸ್ಟೆಪ್, ಈ ಪೂರ್ತಿ ಕಂಪ್ಲೀಟ್ ಇದ್ರೊಳಗೆ ಎರಡು ಕಡೆ ಏನು ಸೇಮ್ ಅದ ನೋಡ್ರಿ? ಎಕ್ಸ್ ಮೈನಸ್ 4 ಇಲ್ಲಿನೂ ಇದೆ, ಎಕ್ಸ್ ಮೈನಸ್ 4 ಇಲ್ಲಿ ಕೂಡ ಇದೆ. ಹಾಗಾಗಿ ಎಕ್ಸ್ ಮೈನಸ್ 4 ಕಾಮನ್ ತೆಗಿತೀನಿ. ಎಕ್ಸ್ ಮೈನಸ್ 4 ಹೋದರೆ ಇಲ್ಲೇನು ಉಳಿತದೆ? ಎಕ್ಸ್, ಇಲ್ಲೇನು ಉಳಿತದೆ? ಪ್ಲಸ್ 2, ಎಕ್ಸ್ ಪ್ಲಸ್ 2. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ? ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0 ತೊಗೊಂಡ್ರೆ ಎಕ್ಸ್ ಮೈನಸ್ 4 ಆ ಕಡೆ ಹೋಗಿ ಪ್ಲಸ್ 4, ಒಂದು ಶೂನ್ಯತೆ ಸಿಕ್ತು. ಇನ್ನೊಂದು ಎಕ್ಸ್ ಪ್ಲಸ್ 2 ತೊಗೊಂಡಿವಿ, ಪ್ಲಸ್ 2 ಆ ಕಡೆ ಹೋದರೆ ಮೈನಸ್ 2. ಸೊ ನಮ್ಗೆ 2 ಬೆಲೆಗಳು ಸೊ ನಮ್ಗೆ 2 ಶೂನ್ಯತೆಗಳು ಸಿಕ್ಕಿತು. ಒಂದನ್ನು ಅಲ್ಫಾ ಅಂತ ಬರ್ಕೊಳ್ಬೇಕು, ಇನ್ನೊಂದನ್ನು ಬೀಟಾ ಅಂತ ಬರ್ಕೊಳ್ಬೇಕು. ಸೊ ಇದು ಅಲ್ಫಾ ಈಸ್ ಈಕ್ವಲ್ ಟು 4, ಬೀಟಾ ಈಸ್ ಈಕ್ವಲ್ ಟು ಮೈನಸ್ 2. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ ಕೊಟ್ಟಂಥ ಬಹುಪದೋಕ್ತಿಯ ಸಹಗುಣಕಗಳು ಎ ಬಿ ಸಿ, ಎಕ್ಸ್ ಸ್ಕ್ವಯರ್ ಪಕ್ಕ ಇದ್ದಿದ್ದು ಎ, ಎಕ್ಸ್ ಪಕ್ಕ ಇದ್ದಿದ್ದು ಬಿ, ಕೊನೆಯದಾಗಿರ್ತಕ್ಕಂಥ ಸಂಖ್ಯೆ ಏನಾಗಿರುತ್ತೆ ಅಂದರೆ ಸಿ. ಸೊ ಎ ಬಿ ಸಿ ಬರ್ಕೊಳ್ಬೇಕು. ಎ ಅಂದರೆ 1, ಬಿ ಅಂದರೆ ಮೈನಸ್ 2, ಸಿ ಅಂದರೆ ಮೈನಸ್ 8. ಸೊ ಫಸ್ಟು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. 2 ಶೂನ್ಯತೆಗಳಿಗೆ ಒಂದಕ್ಕೆ ಅಲ್ಫಾ ಅಂತ ಹೆಸರು ಕೊಡಬೇಕು, ಇನ್ನೊಂದಕ್ಕೆ ಬೀಟಾ ಅಂತ ಹೆಸರು ಕೊಡಬೇಕು. ಅದಾದಮೇಲೆ 3 ಸಹಗುಣಕಗಳನ್ನು ಬರ್ಕೊಳ್ಬೇಕು. ನೆಕ್ಸ್ಟ್ ಸಹ ಸಂಬಂಧ ಏನಿದೆ? ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಯಾವುದಕ್ಕೆ ಸಮ ಇರಬೇಕು ಅಂದ್ರೆ ಮೈನಸ್ ಬಿ ಬೈ ಎ. ಅದೇ ರೀತಿ ಅಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಯಾವುದಕ್ಕೆ ಸಮ ಇರಬೇಕು? ಸಿ ಬೈ ಎ. ಒಂದ್ಸಲ ನಾವು ಚೆಕ್ ಮಾಡೋಣ. ಓಕೆ, ಅಲ್ಫಾ ಅಂದರೆ ಮೈನಸ್ 4, ಅಲ್ಫಾ ಅಂದರೆ 4 ಇದೆ, ಬೀಟಾ ಅಂದರೆ ಮೈನಸ್ 2 ಇದೆ. ಅಲ್ಫಾ ಅಂದರೆ 4, ಬೀಟಾ ಅಂದರೆ ಮೈನಸ್ 2, 4 ಮೈನಸ್ 2. ಈ ಕಡೆ ಮೈನಸ್ ಇದೆ, ಆಲ್ರೆಡಿ ಮೈನಸ್ ಇದೆ. ಬಿ ಅಂದರೆ ಮತ್ತೆ ಮೈನಸ್ 2 ಅದ, ಮೈನಸ್ 2. ನೆಕ್ಸ್ಟ್ ಕೆಳಗಡೆ ಎ ಅಂದರೆ 1 ಇದೆ, ಸೊ ಎ ಅಂದರೆ 1. ಈ ಕಡೆ 4ರಲ್ಲಿ 2 ಹೋದರೆ 2 ಆಗ್ತದೆ. ಇದು ಮೈನಸ್ ಮೈನಸ್ ಪ್ಲಸ್ 2 ಆಗ್ತದೆ. ಸೊ 2 ಕಡೆ ಸೇಮ್ ಬಂತಲ್ಲ, ಒಂದು ತಾಳೆ ನೋಡಿದ್ವಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು
ಶೂನ್ಯತೆಗಳ ಗುಣಲಬ್ಧ C/A ಸಮ ಆಗ್ತದೆ ನೋಡ್ಬೇಕು. ಒಂದು ಶೂನ್ಯತೆ 4 ಇಂಟು ಇನ್ನೊಂದು ಶೂನ್ಯತೆ -2. C ಅಂದರೆ ಎಷ್ಟದ 8 ಇದೆ, -8. A ಅಂದರೆ 1. ಸೊ ಇದು +4 ಇದೆ, ಇದು +4 ಇದೆ, ಇದು -2 ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 4 2 8. ಈ ಕಡೆ -8/1 ಅಂದರೆ -8. ಎರಡು ಕಡೆ ಸೇಮ್ ಬಂತು. ಅಂದರೆ ಮೂಲಗಳ ಶೂನ್ಯತೆಗಳ ಗುಣಲಬ್ಧ ಮತ್ತು ಶೂನ್ಯತೆಗಳ ಮೊತ್ತ ನಾವು ತಾಳೆಯನ್ನು ನೋಡಿದ್ದೀವಿ. ಸಹ ಸಂಬಂಧಗಳ ಅದರ ಸಹಗುಣಕಗಳ ಜೊತೆ ಏನು ಸಂಬಂಧ ಇದೆ ಅಂತ ತಾಳೆ ನೋಡಿದ್ದೀವಿ. ಸೊ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಕಂಪಲ್ಸರಿ ಮಾಡಬೇಕು, 3 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಶೂನ್ಯತೆ ಕಂಡುಹಿಡಿಬೇಕು ಅಪವರ್ತನ ವಿಧಾನದಿಂದ. ನೆಕ್ಸ್ಟ್ α + β = -b/a, α × β = c/a ಅನ್ನು ನಾವು ಚೆಕ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಚಾಯ್ಸ್ ಕ್ವಶನ್ ಏನಿದೆ ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಅವರೇ ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತ 7, ಶೂನ್ಯತೆಗಳ ಗುಣಲಬ್ಧ 12. ಶೂನ್ಯತೆ ಅಂದರೆ α ಮತ್ತು β. ಮೊತ್ತ ಅಂದರೆ ಕೂಡಿಸ್ಬೇಕು, ಗುಣಲಬ್ಧ ಅಂದರೆ ಗುಣಿಸಬೇಕು. ಶೂನ್ಯತೆಗಳ ಮೊತ್ತ ಕೂಡ ಕೊಟ್ಟಿದ್ದಾರೆ, ಗುಣಲಬ್ಧ ಕೂಡ ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ನೀವೇ ಬಹುಪದೋಕ್ತಿ ಬರಿಬೇಕು ಫಸ್ಟು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಓಕೆ, ನೋಡಿರಿ ಏನು ಮಾಡಿದ್ದೀವಿ. ಫಸ್ಟ್ ಶೂನ್ಯತೆಗಳ ಮೊತ್ತ 7 ಅಂತ ಕೊಟ್ಟಿದ್ದಾರೆ, ಶೂನ್ಯತೆಗಳ ಗುಣಲಬ್ಧ 12 ಅಂತ ಕೊಟ್ಟಿದ್ದಾರೆ. ಸೊ ಬಹುಪದೋಕ್ತಿ ಬರಿಬೇಕು. ಬಹುಪದೋಕ್ತಿ ಬರೀಲಿಕ್ಕೆ ನಮಗೆ ಸೂತ್ರ ಏನಿದೆ ಅಂತಂದರೆ P(x) = x² - α + β × x ಇಂಟು α × β. ಹೌದಾ? ಈಗ x² ಅಷ್ಟೇ ಬರಿತೀನಿ. α + β ಅವರೇ ಕೊಟ್ಟಾರೆ, 7 ಅಂತ ಕೊಟ್ಟಿದ್ದಾರಲ್ಲ. ಸೊ α + β ಇದ್ದಲ್ಲಿ 7 ಹಾಕಿನಿ, ಪ್ಲಸ್ α × β ಡೈರೆಕ್ಟ್ ಅವರೇ ಕೊಟ್ಟರೆ 12 ಅಂತ ಹಾಕಿದ್ದೀನಿ. ಸೊ ನಿಮ್ಗೆ ವರ್ಗ ಬಹುಪದೋಕ್ತಿ ಸಿಕ್ಕಿತು. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಹಾಕಿದ್ಮೇಲೆ ಈ ಸೂತ್ರವನ್ನು ಬಳಸ್ಕೊಂಡಿದ್ದೀವಿ. ಸೊ ನಮಗೆ ವರ್ಗ ಬಹುಪದೋಕ್ತಿ ಸಿಕ್ತು. ಈ ವರ್ಗ ಬಹುಪದೋಕ್ತಿ ಸಿಕ್ಕ ಮೇಲೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಮತ್ತೆ ಶೂನ್ಯತೆಗಳು ಕಂಡುಹಿಡ್ಲಿಕ್ಕೆ ಏನು ಮಾಡ್ತೀವಿ ಅಂತಂದರೆ ಇದರದ್ದು ಅಪವರ್ತನ ವಿಧಾನವನ್ನು ನೋಡ್ರಿ. x² ಸಹಗುಣಕ ಮತ್ತು ಕೊನೆಯ ಸಂಖ್ಯೆ 12 ಅಂದರೆ 12. ಸೊ ಮಧ್ಯದಲ್ಲಿ 7 ಇದೆ. ಯಾವುದಾದ್ರೂ ಎರಡು ಸಂಖ್ಯೆ ಗುಣಾಕಾರ ಮಾಡಿದರೆ 12 ಆಗಬೇಕು, ಕೂಡಿಸ್ರೆ ಅಥವಾ ಕಳೆದ್ರೆ ನಮಗೆ 7 ಬರಬೇಕು. ಸೊ ನಮಗೆ 3 4 12 ಬರ್ತದೆ. 3 4 ಕೂಡಿಸಿದ್ರೆ 7 ಆಗುತ್ತೆ. 7 ಬೇಕಲ್ಲ ನಮಗೆ, ಸೆಂಟ್ರೊಳಗೆ ಇದ್ದಿದ್ದು 7 ಅದ, ಹೌದಲ್ಲ. ಸೊ ಮೈನಸ್ ಇರೋದ್ರಿಂದ ಎರಡಕ್ಕೂ ಕೂಡ ಏನು ಮಾಡ್ತೀನಿ ನಾನು, ಮೈನಸ್ ಚಿಹ್ನೆಯನ್ನು ಬರೀತೀನಿ. ಓಕೆ, ನೆಕ್ಸ್ಟು ಫಸ್ಟಿಂದು ಸೇಮ್ ಬರಿಬೇಕು, ಲಾಸ್ಟಿಂದು ಸೇಮ್ ಬರಿಬೇಕು. ಫಸ್ಟಿಂದ ಲಾಸ್ಟಿಂದ ಸೇಮ್ ಬರೆದೀವಿ. ಸೊ ಈ ಮಧ್ಯದಲ್ಲಿರ್ತಕ್ಕಂಥ 7x ಒಡೆದು 3x ಮತ್ತು 4x ಅಂತ ಬರಿಬೇಕು. ನೋಡ್ರಿ, ಇದು ಸೇಮ್ ಬರ್ಕೊಂಡ್ಬಿಟ್ಟಿದ್ವಿ. 7x ಬದಲಾಗಿ -3x -4x ಅಂತ ಬರ್ದೀವಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಬೇಕು ಅಂದರೆ ಇದು ಒಂದು ಗುಂಪು ಮಾಡ್ತೀವಿ, ಇದು ಒಂದು ಗುಂಪು ಮಾಡ್ತೀವಿ. ಈ ಗುಂಪೊಳಗೆ ಫಸ್ಟಿನ ಗುಂಪಿನಾಗ ಏನು ಸೇಮ್ ಅದ ಅಂದರೆ ಎಕ್ಸ್ ಸೇಮ್ ಇದೆ. ಎಕ್ಸ್ ಹೋದರೆ ಒಂದು ಎಕ್ಸ್ ಉಳಿತದು, -3 ಉಳಿತು. ಆಮೇಲೆ ಈ ಕಡೆ ಗುಂಪೊಳಗೆ ಏನಿದೆ, ಈ ಕಡೆ ಗುಂಪಿನಾಗ ಏನು ಕಾಮನ್ ಇದೆ ಅಂದರೆ ಇಲ್ಲಿ ಏನು ಕಾಮನ್ ಇದೆ ಅಂದರೆ ಫಸ್ಟ್ ಮೈನಸ್ ಇರೋದ್ರಿಂದ ಮೈನಸ್ ತೊಗೋಬೇಕು. ಸೊ 4 ತೊಗೊಂಡ್ರೆ ಕಾಮನ್, ಇಲ್ಲಿ ಎಕ್ಸ್ ಉಳಿತದ, ಇಲ್ಲಿ 4 3 12. ಹೊರಗಡೆ ಮೈನಸ್ ಕಾಮನ್ ಬಂದಿರೋದ್ರಿಂದ ಒಳಗಿನ ಚಿಹ್ನೆ ಚೇಂಜ್ ಆಗಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ನೆಕ್ಸ್ಟು ಈಗ ಈ ಫುಲ್ ಕಂಪ್ಲೀಟ್ ಇದರಲ್ಲಿ x-3 ಎರಡು ಕಡೆ ಅದಲ್ಲ, x-3 ಕಾಮನ್ ತೊಗೊಂಡಿನಿ. x-3 ಹೋದರೆ ಇಲ್ಲಿ x ಉಳಿತದೆ, ಇಲ್ಲಿ -4 ಉಳಿತದೆ, x-4. ಸೊ x = -3 ಈ ಕಡೆ ಬಂದರೆ +3, x = -4 ಈ ಕಡೆ ಬಂದರೆ +4. ಸೊ ನಿಮ್ಮ ಶೂನ್ಯತೆಗಳು ಒಂದು +3 ಇನ್ನೊಂದು +4. ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕೊಟ್ಟು ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂದಾಗ ಈ ಸೂತ್ರವನ್ನು ಬಳಸ್ಕೊಂಡು ಬಹುಪದೋಕ್ತಿ ಕಂಡುಹಿಡಿತೀವಿ. ಶೂನ್ಯತೆ ಕಂಡುಹಿಡಿಬೇಕಾದ್ರೆ ಮತ್ತೆ ಅಪವರ್ತನ ವಿಧಾನದಿಂದ ಶೂನ್ಯತೆಗಳನ್ನು ಕಂಡುಹಿಡಿತೀವಿ. ಸೊ ಈ ಲೆಕ್ಕನೂ ಮಾಡ್ಬೋದು, ಇದನ್ನು ಮಾಡ್ಬೋದು, ಎರಡೂ ಸಿಂಪಲ್ ಇದ್ದಾವೆ. ಬಟ್ ಇದು ಚಾಯ್ಸ್ ಇದ್ದ ಕ್ವಶನ್ನಾಗ ಅವ್ರು ಬದಲಾವಣೆ ಮಾಡಿ ಬೇರೆ ಕೊಡ್ಬೋದು. ಬಟ್ ಸಹ ಸಂಬಂಧ ಏನಿದೆ ಫಿಕ್ಸ್ ಕ್ವಶನ್ ಇದೆ, ಹಾಗಾಗಿ ಸಹ ಸಂಬಂಧ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ 26ನೇ ಪ್ರಶ್ನೆ. ಪ್ರಮೇಯ ಇದೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂಥೇಳಿ.
ವೃತ್ತಗಳು ಚಾಪ್ಟರಿಂದ 2 ಪ್ರಮೇಯಗಳಿವೆ. ಒಂದು ಬಾಹ್ಯ ಬಿಂದು ಪ್ರಮೇಯ, ಇನ್ನೊಂದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ. ಎರಡು ಪ್ರಮೇಯಗಳಿದೆ. 2 ಪ್ರಮೇಯಗಳು ಪ್ರಾಕ್ಟೀಸ್ ಮಾಡಿರಿ. ಸೊ 26ನೇ ಪ್ರಶ್ನೆ ಹೆಚ್ಚು ಕಡಿಮೆ ಪ್ರಮೇಯನೇ ಆಗಿರುತ್ತೆ. ಸೊ ಆಲ್ರೆಡಿ ನಿಮಗೆ ಪ್ರಮೇಯ ಗೊತ್ತಿರೋದ್ರಿಂದ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಾನು. ಸೊ 2 ಪ್ರಮೇಯಗಳು ಪರ್ಫೆಕ್ಟ್ ಇದ್ದರೆ 3 ಮಾರ್ಕ್ಸ್ನಲ್ಲಿ ಒಂದು ಫಿಕ್ಸ್ ಆಗಿ ನಿಮಗೆ ಪ್ರಮೇಯ ಬರೀಲಿಕ್ಕೆ ಉತ್ತಮ ಅವಕಾಶ ಮತ್ತು ಈಸಿಯಾಗಿ 3 ಮಾರ್ಕ್ಸನ್ನು ನೀವು ಇಲ್ಲಿ ಪಡಿಬಹುದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 27 ನಿರ್ದೇಶಾಂಕ ರೇಖಾಗಣಿತ ಚಾಪ್ಟರಿಂದ ಇದೆ ಕ್ವಶನ್. ಪ್ರಶ್ನೆ ಏನಿದೆ ಅಂತಂದರೆ A 1 - 5 ಮತ್ತು B -4 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು X ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸ್ವಲ್ಪ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನಿಮಗೆ X ಅಕ್ಷ ಮತ್ತು Y ಅಕ್ಷ ಗೊತ್ತಿದೆ, ಹೌದಾ? ಸೊ ಇಲ್ಲಿ 2 ಬಿಂದುಗಳು ಕೊಟ್ಟಿದ್ದಾರೆ. ಒಂದು A 1 - 5 ಅಂತ ಇದೆ. X + Y - ಅಂದ್ರದು 4ನೇ ಚತುರ್ಥಾಂಕದಾಗ ಯಾವುದೋ ಒಂದು ಬಿಂದು ಇದೆ. ಇಲ್ಲಿ ಒಂದು ಬಿಂದು ಇದೆ, ಇಲ್ಲಿ ಒಂದು ಬಿಂದು ಇದೆ. ನೆಕ್ಸ್ಟು ಇನ್ನೊಂದು B -4 5 ಅಂತ ಇದೆ. X - Y + ಅಂದರೆ 2ನೇ ಚತುರ್ಥಾಂಕದಾಗ ಇಲ್ಲೊಂದು ಯಾವುದೋ ಬಿಂದು ಇದೆ. ಈ 2 ಬಿಂದುಗಳನ್ನು ನೀವು ಸೇರಿಸ್ಲಿಗತ್ತೀರಿ. ಸೇರಿಸಿದಾಗ ನಿಮಗೊಂದು ರೇಖೆ ಬರ್ತದೆ. ಈ ರೇಖೆ X ಅಕ್ಷ ಒಳಗೆ ಕಟ್ಟಾಗ್ಲಿಕ್ಕತ್ತದ. ಈ ರೇಖೆ X ಅಕ್ಷವನ್ನು ಸಂಧಿಸ್ತಾ ಇದೆ. X ಅಕ್ಷವನ್ನು ಸಂಧಿಸ್ತಾ ಇದೆ ಈ ಬಿಂದು ಒಳಗೆ. ಕರೆಕ್ಟಾ? ಇದು X ಅಕ್ಷ, ಇದು Y ಅಕ್ಷ. ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ. ಈ 2 ಬಿಂದುಗಳನ್ನು ಸೇರಿಸ್ತಾ ಇದ್ದೀರಿ. ಸೇರಿಸ್ದಕ್ಕಂಥ ರೇಖೆ X ಅಕ್ಷವನ್ನು ಒಂದು ಕಡೆ ಸಂಧಿಸ್ತಾ ಇದೆ, ಈ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದೆ. ಅವ್ರೇನು ಪ್ರಶ್ನೆ ಕೇಳಿದಾರಂದರೆ ಈ A ಬಿಂದು ಮತ್ತು B ಬಿಂದು, A ಬಿಂದು ಮತ್ತು B ಬಿಂದುಗಳು ಏನು ಕಟ್ಟಾಗಿದ್ದಾವಲ್ಲ, ಈ ಬಿಂದುವಿನಿಂದ ಈ ಕಡೆ ಮತ್ತು ಈ ಕಡೆ ಯಾವ ಅನುಪಾತದಲ್ಲಿ ಕಟ್ಟಾಗಿವೆ ಅಂದರೆ X ಅಕ್ಷವನ್ನು ಸಂಧಿಸುವಂಥ ಬಿಂದುವಿನಲ್ಲಿ ಅನುಪಾತ ಎಷ್ಟು, ಯಾವ ಅನುಪಾತದಲ್ಲಿ ವಿಭಾಗ ಆಗಿದೆ ರೇಖೆ ಅಂತ ಕೇಳಿದ್ದಾರೆ. ಮತ್ತು ಯಾವ ಬಿಂದು ಒಳಗೆ ಕಟ್ಟಾಗಿದೆ, ಈ ಬಿಂದುವಿನ ನಿರ್ದೇಶಾಂಕಗಳು ಕೂಡ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆ ಅರ್ಥ ಆಯ್ತಾ? ಸೊ ಇಲ್ಲಿ ಯಾವ ಅನುಪಾತದಲ್ಲಿ ರೇಖೆ ಆ ಬಿಂದು ಆ ರೇಖೆಯನ್ನು ವಿಭಾಗಿಸಿದೆ ಅಂತ ಕೇಳಿರೋದ್ರಿಂದ ಭಾಗ ಪ್ರಮಾಣ ಸೂತ್ರವನ್ನು ನಾವು ಬಳಸಬೇಕಾಗ್ತದೆ. ನೆನಪಿರಬೇಕು ಇದು ನಿಮಗೆ. ಆಮೇಲೆ X ಅಕ್ಷದ ಮೇಲೆ ಅದ ಬಿಂದು, X ಅಕ್ಷದ ಮೇಲೆ ಯಾವಾಗಲೂ ಏನಿರ್ತದೆ ಅಂದರೆ Y 0 ಇರ್ತದೆ. X ಅಕ್ಷದ ಮೇಲೆ Y 0 ಇರ್ತದೆ, Y ಅಕ್ಷದ ಮೇಲೆ X 0 ಇರುತ್ತೆ. ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ X ಅಕ್ಷದ ಮೇಲೆ X 0 ಅಂದರೆ Y ಕೋಆರ್ಡಿನೇಟ್ 0 ಇರ್ತದೆ. ಆಮೇಲೆ P(x(y) ಆ ಬಿಂದುವಿನ ನಿರ್ದೇಶಾಂಕ ಏನಂತ ತಗೋಬಹುದು, X, 0, Y ಬೆಲೆ 0 ಇರುತ್ತೆ. ಆಮೇಲೆ A ಬಿಂದುವಿನ ನಿರ್ದೇಶಾಂಕ 1 - 5 ಅಂತಿದೆ. B ಬಿಂದುವಿನ ನಿರ್ದೇಶಾಂಕ -4 5 ಅವರೇ ಕೊಟ್ಟಿದ್ದಾರೆ. ಇದು X1, ಇದು Y1, ಇದು X2, ಇದು Y2. ಸೊ ಭಾಗ ಪ್ರಮಾಣ ಸೂತ್ರ ಬರೀತೀರಿ. P(x(y) = m1x2 + m2x1 m1y2 + m2y1. ಕೆಳಗೇನಿದೆ ಅಂದರೆ m1 + m2, ಈ ಕಡೆ ಕೂಡ m1 + m2. ಸೊ ನೀವು ಅನುಪಾತ ಸುಮ್ಮನೆ K ಅನುಪಾತ 1 ಆಗಿರಲಿ ಅಂತ ತಗೊಂಡಿದ್ದೀವಿ. ಸೊ K ಅನುಪಾತ 1 ಯಾವ ಅನುಪಾತದಲ್ಲಿ ಅಂತ ಕೇಳಿದರೆ K ಅನುಪಾತ 1 ಅಂತ ನಾನು ತಗೊಂಡಿದ್ದೀನಿ. ಅಂದರೆ m1 ಅನುಪಾತ m2 ಬೆಲೆ K ಅನುಪಾತ 1. m1 ಇದ್ದಲ್ಲಿ K ಹಾಕಬೇಕು, m2 ಇದ್ದಲ್ಲಿ 1 ಹಾಕಬೇಕು. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರಶ್ನೆ ಒಳಗೆ ನಾವು ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ತಾ ಇದ್ದೀವಿ. ಇದು P(x(y) ಅಂದರೆ ಬಿಂದು X ಅಕ್ಷದ ಮೇಲೆ ಇರೋದ್ರಿಂದ P(x) 0 ಬರುತ್ತೆ. ಆಮೇಲೆ K ಅನುಪಾತ 1 ಅಂತ ನಾವು ಅನುಪಾತ ತಗೊಂಡಿದ್ದೀವಿ. ಸೊ m1 ಇದ್ದಲ್ಲಿ K ಹಾಕಿದ್ದೀನಿ, m2 ಇದ್ದಲ್ಲಿ 1 ಹಾಕಿದ್ದೀನಿ. X1 ಇದ್ದಲ್ಲಿ 1, X2 ಇದ್ದಲ್ಲಿ -4, Y1 ಇದ್ದಲ್ಲಿ 5, Y2 ಇದ್ದಲ್ಲಿ +5 ಇವು ಬೆಲೆಗಳನ್ನು ನಾನು ಹಾಕಿದ್ದೀನಿ. ಈಗ ನೋಡ್ರಿ,
ಸೊ ಇದನ್ನು ಬಿಡಿಸಿದ ಮೇಲೆ ಏನು ಬರುತ್ತೆ ನಮಗಂದ್ರೆ ಎಕ್ಸ್ ಕಾಮ 0 ಈಸ್ ಈಕ್ವಲ್ ಟು -4k + 1 ಡಿವೈಡೆಡ್ ಬೈ k + 1. ಈ ಕಡೆ 5k - 5 ಡಿವೈಡೆಡ್ ಬೈ k + 1 ಅಂತ ಬರುತ್ತೆ. ಸೊ ಇದು ಮೊದಲನೇದು ಎಕ್ಸ್ ಆಗಿರುತ್ತೆ, ಎರಡನೇದು 0ಕ್ಕೆ ಹೋಲಿಕೆಯನ್ನು ಮಾಡಬೇಕು ನಾವು. ಸೊ ಮೊದಲನೇದು -4k + 1 ಬೈ k + 1 ಅಂದರೆ ಎಕ್ಸ್ ಆಗುತ್ತೆ. ಈ ಕಡೆದು 5k - 5 ಡಿವೈಡೆಡ್ ಬೈ k + 1 ಈಸ್ ಈಕ್ವಲ್ ಟು 0. ಇದನ್ನು ಬಳಸ್ಕೋತೀನಿ. ಇದಕ್ಕೆ ಸಮೀಕರಣ 1 ಅಂತ ಬರೀರಿ. ಈಗ ಇದನ್ನು ಬಳಸ್ಕೋತೀವಿ. ಈಗ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ k + 1 ಇಲ್ಲಿ ಕೆಳಗೆ ಭಾಗಾಕಾರ ಅದ, k + 1 ಇಲ್ಲಿ ಭಾಗಾಕಾರ ಅದ, ಮೇಲೆ ತೊಗೊಂಡು ಹೋದರೆ ಗುಣಾಕಾರ ಆಗ್ತದೆ. ಸೊ k + 1 0 ಜೊತೆ ಗುಣಾಕಾರ ಆದರೆ 0 ಆಗಿ ಹೋಗ್ತದೆ. ಸೊ ಈ ಕಡೆ ಏನು ಉಳಿತದೆ 5k - 5 ನೋಡಿರಿ, 5k - 5 ಉಳಿತದೆ, ಈ ಕಡೆ 0 ಆಯಿತು. 5k ಅಷ್ಟೇ ಬರಿತೀನಿ, -5 ಈ ಕಡೆ ತೊಗೊಂಬಂದ್ರೆ +5 ಆಯಿತು. k ಅಷ್ಟೇ ಬರಿತೀನಿ, ಈ 5 ಕೆಳಗಡೆ ಹೋಗ್ತದೆ, 5 ಒಂದಲೇ ನಿಮಗೆ k ಬೆಲೆ ಎಷ್ಟು ಸಿಗ್ತದೆ ಅಂದರೆ 1. k ಬೆಲೆ ನಿಮಗೆ ಎಷ್ಟು ಸಿಕ್ಕಿತು 1. ಸೊ k ಬೆಲೆ ಸಿಕ್ಕ ಮೇಲೆ ಈ 1ನೇ ಸಮೀಕರಣ ಅಂತ ಬರ್ಕೊಂಡಿದ್ದೀವಲ್ಲ, ಆ ಸಮೀಕರಣ ಬರ್ಕೊಳ್ಬೇಕು ಇನ್ನೊಂದು ಸಲ. ಅದರೊಳಗೆ k ಇದ್ದಲ್ಲಿ 1 ಹಾಕಬೇಕು, ಎಲ್ಲಿ k ಅದ ಅಲ್ಲಿ 1 ಅಂತ ಹಾಕಬೇಕು. -4 1 + 1 ಡಿವೈಡೆಡ್ ಬೈ 1 + 1. -4 ಅಂದರೆ -4 ಒಂದಲೇ -4 + 1 ಕೆಳಗೆ 1 + 1 2. ಸೊ -4 + 1 ಅಂದರೆ -3 ಆಗ್ತದೆ, ಕೆಳಗಡೆ 1 + 1 2 ಅಂದರೆ ಎಕ್ಸ್ ಬೆಲೆ ಸಿಕ್ತು ನಮ್ಗೆ -3/2. ಈಗ ನಾವು ಏನು ಹೇಳಿದ್ವಿ, ಈ ಒಂದು ಬಿಂದು ಏನದಲ್ಲ ಆ ಬಿಂದುವಿನ ನಿರ್ದೇಶಾಂಕ x0 ಅಂತ ಹೇಳಿದ್ವಿ. ಸೊ ಎಕ್ಸ್ ಅಂದರೆ ನಿಮಗೆ -3/2 ಸಿಕ್ಕದ, ಅದು y ಅಂತೂ 0 ಇರ್ತದೆ. ಸೊ ನಿಮ್ಗೆ ಆ ಬಿಂದುವಿನ ನಿರ್ದೇಶಾಂಕಗಳು ಕೂಡ ಕಂಡುಹಿಡಿದ್ರಿ. k ಅನುಪಾತ 1 ಅಂತ ತಗೊಂಡಿವಿ ಅನುಪಾತ ನಾವು. ಸೊ k ಬೆಲೆ 1 ಬರೋದ್ರಿಂದ 1:1 ಅದು ವಿಭಾಗಿಸಿದ ಅನುಪಾತ ಆಗ್ತದೆ, ಮತ್ತು ಆ ಬಿಂದುವಿನ ನಿರ್ದೇಶಾಂಕಗಳು -3/2 ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ ಮುಂದಿನ ಪ್ರಶ್ನೆ. ತ್ರಿಭುಜ ABC ಕೋನ ADC = ಕೋನ BAC ಆಗುವಂತೆ DU BC ಮೇಲಿನ ಒಂದು ಬಿಂದು ಆಗಿದೆ. ಹಾಗಾದರೆ AC² = BC × CD ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ. ಇಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆ. ಈ ಸೈಡ್ ಒಂದು ತ್ರಿಭುಜ ಅದ. ಯಾವ ತ್ರಿಭುಜ? ABC ದೊಡ್ಡ ತ್ರಿಭುಜ ಇದೆ. ಈ ತ್ರಿಭುಜದಾಗ 3 ಕೋನಗಳವ. ಇದು ಒಂದು ಕೋನ, ಈ ಒಂದು ಕೋನ ಮತ್ತು ಈ ಒಂದು ಕೋನ, 3 ಕೋನಗಳಿರುತ್ತೆ. ಆ ತ್ರಿಭುಜ ಒಳಗೆ ಎಲಿಂದ ಡಿಗೆ ಇನ್ನೊಂದು ರೇಖೆಯನ್ನು ಎಳೆದಿದ್ದಾರೆ. ಎಯಿಂದ ಡಿಗೆ ಇನ್ನೊಂದು ರೇಖೆ ಎಳೆದಿದ್ದಾರೆ. ಆವಾಗ ಈ ಕಡೆ ನಮಗೆ ಇನ್ನೊಂದು ತ್ರಿಭುಜ ಬಂತು. ಸೊ ಈ ತ್ರಿಭುಜದಾಗ ಈ ಕೋನ ಇರುತ್ತಲ್ಲ, ಅಂದರೆ ADC ಈ ಕೋನ, ಮತ್ತು ಮೊದಲಿನ ತ್ರಿಭುಜದ್ದು ಈ ಕೋನ, ದೊಡ್ಡ ಕೋನ ಯಾವುದದು? BAC. ಈ ಎರಡೂ ಕೋನಗಳು ಸಮ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ತ್ರಿಭುಜದ್ದು ಈ ಕೋನ ಅಂದರೆ BAC, ಆಮೇಲೆ ಸಣ್ಣ ತ್ರಿಭುಜದ್ದು ಈ ಕೋನ ಅಂದರೆ ADC. ಈ ಎರಡೂ ಕೋನಗಳು ಸಮ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂದರೆ ಇದನ್ನು ಸಾಧಿಸ್ಬೇಕು ನಾವು. AC² = BC × CD ಅಂತ ನಾವು ಸಾಧನೆ ಮಾಡಬೇಕು. ಸೊ ನಾನೇನು ಮಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಈ ತ್ರಿಭುಜ ತಗೋತೀನಿ. ಯಾವುದದು? ತ್ರಿಭುಜ ABC. ಆಮೇಲೆ ಏನು ಮಾಡ್ತೀನಿ, ಈ ತ್ರಿಭುಜ ತಗೋತೀನಿ, ತ್ರಿಭುಜ ADC. ಸೊ ಎರಡೂ ತ್ರಿಭುಜಗಳು ತಗೋತೀನಿ. ಎರಡೂ ತ್ರಿಭುಜಗಳಲ್ಲಿ ಏನೇನು ಸೇಮ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ದೊಡ್ಡ ತ್ರಿಭುಜದಲ್ಲಿ ಈ ಕೋನ ಮತ್ತು ಚಿಕ್ಕ ತ್ರಿಭುಜದಲ್ಲಿ ಈ ಕೋನ, ಎರಡು ಕೋನಗಳು ಸಮ ಇದ್ದಾವ. ಯಾವುದು? ಅವರೇ ಕೊಟ್ಟಿದ್ದಾರೆ. ಕೋನ BAC = ADC ಅವ್ರು ಕೊಟ್ಟಿದ್ದೇ ಬರ್ತಿದ್ದೀನಿ, ಯಾಕಂದರೆ ದತ್ತ ಅವ್ರು ಕೊಟ್ಟಿದ್ದಾರದು. ಆಮೇಲೆ ಈ ದೊಡ್ಡ ತ್ರಿಭುಜ ಒಳಗೆ ಹೋದರೂ ಕೂಡ ಈ ಕೋನ ಬರ್ತದೆ, ಚಿಕ್ಕ ತ್ರಿಭುಜದಾಗ ಹೋದರೂ ಕೂಡ ಇದೇ ಕೋನ ಬರ್ತದೆ. ಅಂದರೆ ಈ ಕೋನ ಎರಡೂ ತ್ರಿಭುಜಕ್ಕೂ, ಸೊ ಈ ಕೋನ ಏನಿದೆ ಅಂದರೆ ಎರಡೂ ತ್ರಿಭುಜಗಳಿಗೂ ಸಾಮಾನ್ಯವಾಗಿರ್ತದೆ. ಯಾವುದಿದು ಕೋನ? BCA. ಸೊ BCA ಅಥವಾ ACB ಈ ಕೋನ ಏನದ ಅಂತಂದರೆ ಎರಡಕ್ಕೂ ಸಾಮಾನ್ಯ ಇರುತ್ತೆ. ನೋಡ್ರಿ, ಎರಡೂ ತ್ರಿಭುಜದಾಗ ಎರಡು ಕೋನಗಳು ಸಮ ಆಯಿತು. ಎರಡು ಕೋನಗಳು ಸಮ ಇದ್ದರೆ ಮೂರನೇ ಕೋನ ಆಟೋಮೆಟಿಕ್ ಸಮ ಇರ್ತದೆ. ಸೊ ಮೂರನೇ ಕೋನ ಕೂಡ ಸಮ ಇರೋದ್ರಿಂದ ಕೋನ ನಿರ್ಧಾರಕ ಗುಣದ ಪ್ರಕಾರ ಈ ಎರಡೂ ತ್ರಿಭುಜಗಳು ಏನಾಗ್ತವೆ ಅಂದರೆ
ಸಮರೂಪ ತ್ರಿಭುಜಗಳಾಗ್ತವೆ. ಸಮರೂಪ ತ್ರಿಭುಜಗಳಾದಾಗ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತ ಬರಿತೀವಿ. ಸೊ ದೊಡ್ಡ ತ್ರಿಭುಜ ಒಳಗೆ ಎ ಸಿ ತೊಗೊಂಡಿನಿ. ದೊಡ್ಡ ತ್ರಿಭುಜದಲ್ಲಿ ಎ ಸಿ ಬಾಹು ತೊಗೊಂಡಿದ್ದೀನಿ. ದೊಡ್ಡ ತ್ರಿಭುಜದಾಗ ಎ ಸಿ ಬಾಹು ಅಂದರೆ ಈ ಕೋನದ ಎದುರಿರ್ತಕ್ಕಂಥ ಬಾಹು. ಅದೇ ಚಿಕ್ಕ ತ್ರಿಭುಜದ ಕೋನದ ಎದುರಿರ್ತದೆ ಯಾವ್ದು ಬರ್ತದಲ್ಲಿ, ಇದರೊಳಗೆ ಎ ಸಿ ತೊಗೊಂಡ್ರೆ, ಸೊ ದೊಡ್ಡ ತ್ರಿಭುಜದಲ್ಲಿ ಎ ಸಿ, ಈ ದೊಡ್ಡ ತ್ರಿಭುಜದಲ್ಲಿ ಎ ಸಿ ತೊಗೊಂಡಿದ್ದೀನಿ. ಎ ಸಿ ಅಂದರೆ ಈ ಕೋನದ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಬಾಹು. ಹಾಗಾದರೆ ಅದೇ ಜಾಗದೊಳಗೆ ಚಿಕ್ಕ ತ್ರಿಭುಜದಾಗ ಯಾವ್ದು ಬರ್ತದಂತ ನೋಡ್ರಿ. ಇಲ್ಲಿ ಕೋನದ ಬಾಜು ಇದ್ದಿದ್ದು ಡಿ ಸಿ ಅಥವಾ ಸಿ ಡಿ. ದೊಡ್ಡ ತ್ರಿಭುಜದಾಗ ಎ ಸಿ ತೊಗೊಂಡ್ರೆ ಚಿಕ್ಕ ತ್ರಿಭುಜದಾಗ ಸಿ ಡಿ. ಅದೇ ರೀತಿ ದೊಡ್ಡ ತ್ರಿಭುಜದಲ್ಲಿ ಬಿ ಸಿ ತೊಗೊಂಡ್ರೆ, ಅಂದರೆ ಈ ಕೋನದ ಎದುರಿರೋದು ತೊಗೊಂಡ್ರೆ, ಚಿಕ್ಕ ತ್ರಿಭುಜದ ಕೋನದ ಎದುರಿರೋದು ಯಾವ್ದು ಬಾಹು ಆಗ್ತದೆ, ಎ ಸಿ. ದೊಡ್ಡ ತ್ರಿಭುಜದಾಗ ಬಿ ಸಿ ತೊಗೊಂಡ್ರೆ ಚಿಕ್ಕ ತ್ರಿಭುಜದಾಗ ಎ ಸಿ ಆಗ್ತದೆ. ಅಂದರೆ ಎರಡೂ ಸಮರೂಪ ತ್ರಿಭುಜಗಳು ಇರೋದ್ರಿಂದ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತ ಅಂತ ತಗೋತೀವಿ. ಈಗ ಓರೆ ಗುಣಾಕಾರ ಮಾಡಿರಿ. ಇದು ಎ ಸಿ, ಇದು ಎ ಸಿ, ಎರಡು ಗುಣಾಕಾರ ಮಾಡಿದ್ರೆ ಎ ಸಿ ಇಂಟು ಎ ಸಿ ಸ್ಕ್ವೇರ್ ಆಗ್ತದೆ. ಸೊ ಆಲ್ರೆಡಿ ಬಿ ಸಿ ಇದೆ, ಸಿ ಡಿ ಈ ಕಡೆ ಬರ್ತದೆ, ಬಿ ಸಿ ಇಂಟು ಸಿ ಡಿ. ಈ ರೀತಿ ತ್ರಿಭುಜದ ಯಾವುದೇ ಕೊಡಲಿ ಅದರ ಸಮರೂಪತೆಯನ್ನು ನಾವು ಮಾಡಬೇಕು. ಕೋಕೋ ನಿರ್ಧಾರಕ ಗುಣ ಇರ್ಬೋದು, ಬಾಬಾ ನಿರ್ಧಾರಕ ಗುಣ ಆಗಿರ್ಬೋದು, ಯಾವುದೇ ಒಂದು ಕ್ರೈಟೀರಿಯಾವನ್ನು ಬಳಸ್ಕೊಂಡು ಸಮರೂಪತೆ ಅಥವಾ ಸಮಾನುಪಾತತೆ ಆಧಾರದ ಮೇಲೆ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಕಾಡ್ ಥೀಟಾ ಪ್ಲಸ್ ಸೀಕೆಂಡ್ ಥೀಟಾ ಇಂಟು ಕಾಸಿಕೆಂಡ್ ಥೀಟಾ ಎಂದು ಸಾಧಿಸಿ ಅಂತ ಇದೆ. ತ್ರಿಕೋನಮಿತಿ ಪ್ರಸ್ತಾವನೆ ಚಾಪ್ಟ್ರಿಂದ ಇದೆ ಪ್ರಶ್ನೆ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ಬಳಸ್ಕೊಂಡು ಇದನ್ನು ಬಿಡಿಸ್ತೀವಿ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಈ ಕಡೆ ಎಡಭಾಗಕ್ಕೆ ಏನು ಕೊಟ್ಟಿದ್ದಾರೆ ಅದನ್ನು LHS ಅಂತ ಕರಿತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್. ಅದೇ ರೀತಿ ಬಲಭಾಗಕ್ಕಿರೋದನ್ನು RHS ಅಂತ ಕರಿತೀವಿ, RHS ಅಂದರೆ ರೈಟ್ ಹ್ಯಾಂಡ್ ಸೈಡ್. ಸೊ ಫಸ್ಟ್ ನಾವು LHS ಏನಿದೆ ಅದನ್ನು ತಗೋಬೇಕು. LHS ಏನಿದೆ ನಮ್ಮ ಹತ್ರ, ಸೈನ್ ಥೀಟಾ ಬೈ 1 ಮೈನಸ್ ಕೋಸಿಕೆಂಡ್ ಥೀಟಾ ಕೋಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ, ಅದನ್ನು ಬರ್ಕೊಳ್ಬೇಕು. ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ 1 ಮೈನಸ್ ಕಾಸ್ ಥೀಟಾ, ಇಲ್ಲಿ 1 ಪ್ಲಸ್ ಕಾಸ್ ಥೀಟಾ, ಎರಡರದ್ದು ಲಸ ತೊಗೊಂಡಿದ್ದೀನಿ. 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಆಯಿತು. ನೆಕ್ಸ್ಟು ಇದು ಓರೆ ಗುಣಾಕಾರ ಇದಕ್ಕೆ ಮಲ್ಟಿಪ್ಲೈ ಆಗ್ತದೆ, ಇದು ಏನಾಗುತ್ತೆ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ನೋಡ್ರಿ, ಇದು ಸೈನ್ ಥೀಟಾಕ್ಕೆ ಇದು ಮಲ್ಟಿಪ್ಲೈ ಆಗ್ಯದ, ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಈ ಟ್ಯಾನ್ ಥೀಟಾಕ್ಕೆ ಇದು ಗುಣಾಕಾರ ಆಗಿರುತ್ತೆ, ಟ್ಯಾನ್ ಥೀಟಾ ಇಂಟು 1 ಮೈನಸ್ ಕಾಸ್. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಸೈನ್ ಥೀಟಾ ಇಂಟು 1 ಸೈನ್ ಥೀಟಾ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಸೈನ್ ಥೀಟಾ ಕಾಸ್ ಥೀಟಾ, ಟ್ಯಾನ್ ಥೀಟಾ ಇಂಟು 1 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಮೇಲ್ಗಡೆದು. ಆಮೇಲೆ ಇದು ನೋಡಿದರೆ ನಿಮ್ಗೆ ಏನು ಅನ್ನಿಸ್ತದೆ ಅಂದರೆ, 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ, 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ. ಸೊ 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿದು ಸೂತ್ರ ಏನಿದೆ ನಮಗೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಇದೆ. ಎ ಅಂದರೆ 1 ಇದೆ, ಬಿ ಅಂದರೆ ಕಾಸ್ ಥೀಟಾ ಇದೆ. ಸೊ 1 ಸ್ಕ್ವಯರ್ ಅಂದರೆ 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ, ಈ ಸೂತ್ರವನ್ನು ಬಳಸಿ. ಸೊ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಹೋಗಿ ಏನಾಗುತ್ತೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ನೆಕ್ಸ್ಟ್ ಸ್ಟೆಪ್ಪು ಈ ಕಡೆ ಸ್ವಲ್ಪ ನೋಡ್ರಿ, ಇದು ಸೇಮ್ ಬರೆದಿದ್ದೀವಿ ನಾವು ಇಲ್ಲಿ, ಇದು ಫುಲ್ ಕಂಪ್ಲೀಟ್ ಸೇಮ್ ಬರ್ದೀನಿ, ಏನೂ ಬದಲಾವಣೆ ಮಾಡಿಲ್ಲ. ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಯಾವುದೇ ಬದಲಾವಣೆ ನಾವಿಲ್ಲಿ ಮಾಡಿಲ್ಲ. ಸೊ ಇಲ್ಲಿಂದ ಇಲ್ಲಿವರೆಗೂ ಏನೂ ಬದಲಾವಣೆ ಮಾಡಿಲ್ಲ, ಸೇಮ್ ಬರೆದಿದ್ದೀವಿ. ಸೊ ಇದು ಅಷ್ಟೇ ಸ್ವಲ್ಪ ಚೇಂಜ್ ಆಗಿದೆ. ಏನು ಚೇಂಜ್ ಆಗಿದೆ ಅಂದರೆ, ಟ್ಯಾನ್ ಥೀಟಾ ಇಂಟು ಕಾಡ್ ಥೀಟಾ ಅಂತಿದೆ, ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ. ಟ್ಯಾನ್ ಅಂದರೆ ಏನು ಬರಿತೀವಿ ನಾವು, ಸೈನ್ ಥೀಟಾ ಬೈ
ಕಾಸ್ ಥೀಟಾ ಅಂತ ಬರಿತೀವಿ, ಇಂಟು ಕಾಸ್ ಥೀಟಾ ಇದೆ. ಸೊ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಏನು ಉಳಿತದೆ ನಮಗೆ? ಬರೀ ಸೈನ್ ಥೀಟಾ ಉಳಿಯುತ್ತೆ. ಹಾಗಾಗಿ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಬದಲಿ ಏನು ಬರ್ದೀನಿ? ಸೈನ್ ಥೀಟಾ ಅಂತ ಬರೆದಿದ್ದೀನಿ. ಈಗ ನೋಡ್ರಿ, ಇದು ಮೈನಸ್ ಸೈನ್ ಥೀಟಾ, ಇದು ಪ್ಲಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಯಿತು. ಏನು ಉಳಿತು? ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ, ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಸೊ ಕೆಳಗಡೆಯಿಂದ 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ. ಸೊ ನಿಮಗೆ ಗೊತ್ತು ನಿತ್ಯ ಸಮೀಕರಣ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಈಸ್ ಈಕ್ವಲ್ ಟು 1. ಆಮೇಲೆ 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಅಂದರೆ ಸೈನ್ ಸ್ಕ್ವಯರ್ ಥೀಟಾ ಆಗ್ತದೆ, ಸೈನ್ ಸ್ಕ್ವಯರ್ ಥೀಟಾ. ಸೊ 1 ಮೈನಸ್ ಕಾಸ್ ಸ್ಕ್ವಯರ್ ಬದಲಿ ಏನು ಬರ್ದೀನಿ? ಸೈನ್ ಸ್ಕ್ವಯರ್ ಥೀಟಾ ಅಂತ ಬರ್ದಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್. ಈ ಸೈನ್ ಸ್ಕ್ವೇರ್ ಥೀಟಾ ಇದಕ್ಕೂ ಸಂಬಂಧ ಇರುತ್ತದೆ, ಇದಕ್ಕೂ ಸಂಬಂಧ ಇರುತ್ತೆ. ಸೊ ಎರಡಕ್ಕೂ ಸಪ್ರೇಟಾಗಿ ಬರ್ದೀನಿ. ಅಂದರೆ ಸೈನ್ ಥೀಟಾ ಕಾಸ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ, ಇನ್ನೊಂದು ಟ್ಯಾನ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ನೋಡ್ರಿ, ಒಂದು ಸೈನ್ ಥೀಟಾ ಕ್ಯಾನ್ಸಲ್ ಆಗ್ತದೆ, ಕಾಸ್ ಥೀಟಾ ಮತ್ತು ಕೆಳಗೊಂದು ಸೈನ್ ಥೀಟಾ ಉಳೀತು. ಟ್ಯಾನ್ ಥೀಟಾ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಸ್ವಲ್ಪ ಇದು ಹೆಂಗೆ ಬರುತ್ತೇವೆ ಅಂತ ಸ್ವಲ್ಪ ನೋಡ್ರಿ. ಟ್ಯಾನ್ ಥೀಟಾ ಅಂದರೆ ಏನು ಬರಿತೀನಿ? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಕೆಳಗೇನದ? ಸೈನ್ ಸ್ಕ್ವೇರ್ ಅದ, ಆಲ್ರೆಡಿ ಸೈನ್ ಸ್ಕ್ವಯರ್ ಥೀಟಾ ಅದ. ಒಂದು ಸೈನ್ ಥೀಟಾ ಕ್ಯಾನ್ಸಲ್ ಆಗ್ತದೆ, ಕೆಳಗೆ 1 ಬೈ ಕಾಸ್ ಥೀಟಾ 1 ಬೈ ಸೈನ್ ಥೀಟಾ ಉಳಿಯುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಕಾಸ್ ಥೀಟಾ ಬೈ ಸೈನ್ ಥೀಟಾ. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಇತ್ತು, ಕಾಸ್ ಬೈ ಸೈನ್ ಅಂದರೆ ಟ್ಯಾನ್ ಇಂದು ವಿಲೋಮ ಯಾವುದು? ಕಾಟ್ ಥೀಟಾ ಬರ್ತದೆ. 1 ಬೈ ಕಾಸ್ ಅಂದರೆ ಸೀಕ್ಯಾಂಡ್ ಥೀಟಾ ಬರ್ತದೆ, 1 ಬೈ ಸೈನ್ ಅಂದರೆ ಕೋಸಿಕ್ಯಾಂಡ್ ಥೀಟಾ. ಸೊ ನಮ್ಮ ಉತ್ತರ ಏನು ಬಂತು? ಕಾಟ್ ಥೀಟಾ ಪ್ಲಸ್ ಸೀಕ್ಯಾಂಡ್ ಥೀಟಾ ಪ್ಲಸ್ ಇಂಟು ಕೋಸಿಕ್ಯಾಂಡ್ ಥೀಟಾ. ಅದೇ ಬೇಕಾಗಿತ್ತಲ್ಲ. ಅಂದರೆ LHS ಇಂದ ಸ್ಟಾರ್ಟ್ ಮಾಡಿದ್ದೀವಿ, ಬಿಡಿಸ್ತಾ ಬಂದಿದ್ದೀವಿ, ಲಾಸ್ಟಿಗೆ ಕೊನೆಗೆ ಏನು ಸಿಕ್ಕಿದೆ ನಮಗೆ? RHS ಸಿಕ್ಕಿದೆ. ನಿತ್ಯ ಸಮೀಕರಣಗಳನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬಿಡಿಸ್ಬೇಕಿಲ್ಲಿ. ಸೊ ಇದು ಕೂಡ ಒಂದು ಚಾಯ್ಸ್ ಕ್ವಶನ್ ಇದೆ. ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲೇ. ಏನು ಕೊಟ್ಟಿದ್ದಾರೆ ಅಂದರೆ ಕೋಸಿಕ್ಯಾಂಟ್ ಎ ಮೈನಸ್ ಸೈನ್ ಎ ಇಂಟು ಟ್ಯಾನ್ ಎ ಪ್ಲಸ್ ಕಾಟ್ ಎ ಈಸ್ ಈಕ್ವಲ್ ಟು ಕಾಟ್ ಎ ಇಂಟು ಕೋಸಿಕ್ಯಾಂಟ್ ಎ ಎಂದು ಸಾಧಿಸಿ. ಫಸ್ಟ್ LHS ಬರ್ಕೋತೀರಿ. LHS ಅಂದರೆ ಎಡಭಾಗ ಏನಿದೆ ಸೇಮ್ LHS ಬರ್ಕೊಂಬಿಟ್ಟಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು? ಕೋಸಿಕ್ಯಾಂಟ್ ಅಂದರೆ ಯಾವುದ್ರದ್ದು ವಿಲೋಮ ಆಗ್ತದೆ? ಸೈನಿಂದು, 1 ಬೈ ಸೈನ್. ಇದು ಸೈನ್ ಎ ಅಷ್ಟೇ ಬರ್ದೀವಿ. ಇನ್ನು ಟ್ಯಾನ್ ಅದ, ಇಲ್ಲಿ ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಕಾಟ್ ಅಂದರೆ ಅದ್ರ ಉಲ್ಟಾ ಕಾಸ್ ಬೈ ಸೈನ್. ಓಕೆ, ಈಗ ಇಲ್ಲಿ ನೋಡ್ರಿ, ಕೆಳಗೇನು ಇಲ್ಲ ಅಂದ್ರೆ 1 ಇರುತ್ತೆ, ಲಸ ತೆಗಿತೀರಿ, ಸೈನ್ ಎ ಬರ್ತದೆ. ಸೊ ಓರೆ ಗುಣಾಕಾರ ಆಗ್ತದೆ, 1 1 1 ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ. ಇಲ್ಲಿ ಕೂಡ ಲಸ ತೆಗಿತೀರಿ, ಕಾಸ್ ಎ ಇಂಟು ಸೈನ್ ಎ ಆಗ್ತದೆ. ಇದು ಇಲ್ಲಿ ಗುಣಾಕಾರ ಆಗ್ತದೆ, ಇದು ಇಲ್ಲಿ ಗುಣಾಕಾರ ಆಗ್ತದೆ. ಸೈನ್ ಎ ಸೈನ್ ಸ್ಕ್ವೇರ್ ಎ, ಕಾಸ್ ಎ ಕಾಸ್ ಸ್ಕ್ವೇರ್ ಎ. ನೆಕ್ಸ್ಟು ನೋಡ್ರಿ, ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್, ಮತ್ತು ನಿಮ್ಮ ನಿತ್ಯ ಸಮೀಕರಣ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎ ಆಗ್ತದೆ, ಕೆಳಗಿನ ಸೈನ್ ಎ ಹಾಗೆ ಬರ್ದೀವಿ. ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಅದ್ರ ಬೆಲೆ 1 ಆಗುತ್ತೆ. ಸೊ ಕೆಳಗಡೆದು ಸೇಮ್ ಬರ್ದೀವಿ. ಇಲ್ಲಿ ನೋಡ್ರಿ, ಕಾಸ್ ಎ 2 ಅವ, ಒಂದು ಕಾಸ್ ಎ ಕ್ಯಾನ್ಸಲ್ ಆಗ್ತದೆ, ಇಲ್ಲಿಂದ ಒಂದು ಕಾಸ್ ಎ ಕ್ಯಾನ್ಸಲ್ ಆಗ್ತದೆ. ಸೊ ಏನು ಉಳಿತು? ಇಲ್ಲಿ ಕಾಸ್ ಎ ಬೈ ಸೈನ್ ಎ ಉಳಿತು, ಈ ಕಡೆ 1 ಬೈ ಸೈನ್ ಎ ಉಳಿತು. ಕಾಸ್ ಬೈ ಸೈನ್ ಅಂದರೆ ಕಾಟ್, 1 ಬೈ ಸೈನ್ ಅಂದರೆ ಕೋಸಿಕ್ಯಾಂಟ್. ಸೊ ನಮ್ಗೆ ಬೇಕಾದಂಥ LHS ನಮ್ಗೆ ಸಿಕ್ತು. ಸೊ LBAನಲ್ಲಿರ್ತಕ್ಕಂಥ ಇಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕು. ಕಡ್ಡಾಯವಾಗಿ ನಿತ್ಯ ಸಮೀಕರಣಗಳ ಮೇಲೆ 1 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸ್ವಲ್ಪ ಟಫ್ ಆಗ್ಬೋದು, ಬಟ್ LBA ಒಳಗಿರ್ತಕ್ಕಂಥವು ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೊಟ್ಟಿರ್ತಕ್ಕಂಥವು, ಆಮೇಲೆ ನಿಮ್ಮ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬರ್ತಕ್ಕಂಥವುಗಳನ್ನು ಬಿಡಿಸಿದರೆ ಮೋಸ್ಟ್ ಪ್ರೊಬೇಬಲಿ ಅದರೊಳಗಿಂದ ಬರ್ಬೋದು. ಓಕೆ, ನೆಕ್ಸ್ಟು 30ನೇ ಪ್ರಶ್ನೆ. ಸೊ ಕಡ್ಡಾಯವಾಗಿ ಒಂದು ಸಂಖ್ಯಾಶಾಸ್ತ್ರದಿಂದ ಬರ್ತಕ್ಕಂಥ ಒಂದು ಪ್ರಶ್ನೆ. ಸರಾಸರಿ, ಬಹುಲಕ ಅಥವಾ ಮಧ್ಯಾಂಕವನ್ನು ಕೇಳಿರ್ತಾರೆ. ಸರಾಸರಿ ಮತ್ತು ಬಹುಲಕ ಸ್ವಲ್ಪ ನಿಮ್ಗೆ ಈಸಿ ಆಗ್ತದೆ ಮಧ್ಯಾಂಕ ಕಂಪೇರ್ ಮಾಡಿದ್ರೆ. ಸೊ ಇವೆರಡನ್ನು ಪರ್ಫೆಕ್ಟ್ ಮಾಡಿದರೆ ಚಾಯ್ಸಲ್ಲಿ ನೀವು ಯಾವುದಾದ್ರೂ ಮಾಡ್ಬೋದು.
ನೋಡ್ರಿ, ಇಲ್ಲಿ ಸರಾಸರಿ ಕೇಳಿದ್ದಾರೆ ಮತ್ತು ಇನ್ನೊಂದು ಕಡೆ ಬಹುಲಕವನ್ನು ಕೇಳಿದ್ದಾರೆ. ಸರಾಸರಿ ಹೆಂಗೆ ಮಾಡ್ತೀವಿ ನಾವು ಸ್ಟೆಪ್ಸ್ ನೋಡ್ಕೊಂಡು ಹೋಗೋಣ ಅಷ್ಟೇ. ಫಸ್ಟ್ ಅವರು ಈ ರೀತಿ ಒಂದು ಟೇಬಲ್ ಕೊಟ್ಟಿರ್ತಾರೆ ನಿಮಗೆ. ಈ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿ ಅಂತ ಕೇಳಿರ್ತಾರೆ. ನೀವೇನು ಮಾಡ್ಬೇಕು, ಫಸ್ಟ್ ಸ್ಟೆಪ್ ಅಂದರೆ ಎರಡು ಕಾಲಮ್ ಕೊಟ್ಟರಲ್ಲ ಅವರು, ನೀವು ಅಂಥವು 4 ಕಾಲಮ್ ಹಾಕೋಬೇಕು. ಸೊ 4 ಟೇಬಲಲ್ಲಿ 4 ಕಂಬ, ಈ ಟೇಬಲಲ್ಲಿ ಅವರು 2 ಕಂಬ ಸಾಲುಗಳನ್ನು ಕೊಟ್ಟಿದ್ದಾರೆ. ನೀವೇನು ಮಾಡ್ಕೋಬೇಕು, 4 ಕಂಬ ಸಾಲುಗಳನ್ನು ನೀವು ಹಾಕೋಬೇಕು. ಫಸ್ಟಿಂದು ಸೇಮ್, ಎರಡನೇದು ಸೇಮ್, ವರ್ಗಾಂತರ ಮತ್ತು ಆವೃತ್ತಿ ಸೇಮ್ ಹಾಕ್ಕೊಳ್ತೀರಿ. ನೆಕ್ಸ್ಟ್ ಇಲ್ಲಿ ಮಧ್ಯ ಬಿಂದು ಎಕ್ಸ್ ಅಂತ ಒಂದು ಹಾಕೋಬೇಕು, ಎಫ್ ಎಕ್ಸ್ ಅಂತ ಒಂದು ಕಾಲಮ್, 2 ಕಾಲಮನ್ನು ಎಕ್ಸ್ಟ್ರಾ ಹಾಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಆವೃತ್ತಿಗೆ ಫ್ರೀಕ್ವೆನ್ಸಿ ಅಂತೀವಿ, ಸೊ ಇದು ಎಫ್ ಆಗಿರ್ತದೆ. ಮಧ್ಯ ಬಿಂದು ಅಂದರೆ ಈ ವರ್ಗಾಂತರದ ಮಧ್ಯ ಬಿಂದು 0ಯಿಂದ 10ರವರೆಗೆ ಮಧ್ಯದಲ್ಲಿ ಬರುವಂಥ ಬಿಂದು ಯಾವುದು? ಸೊ ಏನು ಮಾಡಬೇಕು ಅಂದರೆ ಇವೆರಡನ್ನು ಕೂಡಿಸ್ಬೇಕು. 0 + 10 10 ಆಗುತ್ತೆ, ಅದರ ಅರ್ಧ. ಮಧ್ಯ ಬಿಂದು ಅಂದರೆ 10ರ ಅರ್ಧ ಅಂದರೆ 5. ಅದೇ ರೀತಿ 10 ಮತ್ತು 20ನ್ನು ಕೂಡಿಸ್ರಿ 30 ಆಗುತ್ತೆ, 30ರ ಅರ್ಧ ಅಂದರೆ 15. ನೆಕ್ಸ್ಟ್ 20 ಮತ್ತು 30ರ ಮಧ್ಯ ಬಿಂದು 25, 30 ಮತ್ತು 40ರ ಮಧ್ಯ ಬಿಂದು 35, 40 ಮತ್ತು 40ರಿಂದ 50ರವರೆಗೆ ಬರ್ತಕ್ಕಂಥ ಮಧ್ಯ ಬಿಂದು 45. ಸೊ ಮಧ್ಯ ಬಿಂದುಗಳನ್ನು ಬರಿಬೇಕು. ಮಧ್ಯ ಬಿಂದುಗಳಂದ್ರೆ ವರ್ಗಾಂತರದ ಮಧ್ಯ ಬಿಂದುಗಳನ್ನು ಬರಿತೀವಿ. ಸೊ ಮಧ್ಯ ಬಿಂದು ಎಕ್ಸ್ ಇದೆ, ನಿಮಗೆ ಆವೃತ್ತಿ ಎಫ್ ಇದೆ. ಇಲ್ಲಿ ಎಫ್ ಎಕ್ಸ್ ಅಂತ ಬರ್ದೀನಿ. ಎಫ್ ಎಕ್ಸ್ ಅಂದರೆ ಎಫ್ ಇಂಟು ಎಕ್ಸ್. ಸೊ ಇವೆರಡನ್ನು ನೀವು ಗುಣಾಕಾರ ಮಾಡಬೇಕು. 4 5 20, 15 9 135, 15 × 25 ಮಾಡಿದ್ರೆ 375, 14 × 35 ಮಾಡಿದ್ರೆ 490, 8 × 45 ಮಾಡಿದ್ರೆ 360. ವರ್ಗಾಂತರ ಆವೃತ್ತಿ. ಸೊ ಮಧ್ಯ ಬಿಂದು 1 ಕಾಲಮ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀರಿ, ಎಫ್ ಎಕ್ಸ್ 1 ಕಾಲಮ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀರಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆವೃತ್ತಿಯನ್ನು ಟೋಟಲ್ ಮಾಡಬೇಕು. ಅದನ್ನು ಸಿಗ್ಮಾ ಎಫ್ ಅಂತ ಬರಿಬಹುದು, ಇಲ್ಲಾಂದರೆ ಎನ್ ಅಂತ ಕೂಡ ಬರಿಬಹುದು. ಆಮೇಲೆ ಎಫ್ ಎಕ್ಸನ್ನು ಫುಲ್ ಕಂಪ್ಲೀಟಾಗಿ ಟೋಟಲ್ ಮಾಡಬೇಕು. ಅದನ್ನು ಸಿಗ್ಮಾ ಎಫ್ ಎಕ್ಸ್ ಅಂದರೆ ಎಫ್ ಎಕ್ಸಿಂದು ಮೊತ್ತ ಸಿಗ್ಮಾ ಎಫ್ ಎಕ್ಸ್ ಅಂತ ಕರಿತೀವಿ. ಸೊ ಸರಾಸರಿಯ ಸೂತ್ರ ಏನಿದೆ ಅಂದರೆ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್. ಸಿಗ್ಮಾ ಎಫ್ ಎಕ್ಸ್ ನಿಮಗೆ 1380 ಬಂದಿದೆ. ಸಿಗ್ಮಾ ಎಫ್ ಅಂದ್ರೆ ನಿಮಗೆ 50 ಬಂದಿದೆ. ಈ ಝೀರೋ ಕ್ಯಾನ್ಸಲ್ ಆಯಿತು. ಸೊ 138ಕ್ಕೆ 5ರಿಂದ ಭಾಗಾಕಾರ ಮಾಡಿ ಬರುವಂಥ ಉತ್ತರ 27.6. ಇದು ನಿಮ್ಮ ಸರಾಸರಿ ಆಗಿದೆ. ಇಲ್ಲ ಸರಾಸರಿಗಿಂತ ನಿಮಗೆ ಸರಳ ಆಗಬೇಕಾಗಿತ್ತು ಅಂದರೆ ನೀವು ಬಹುಲಕವನ್ನು ಮಾಡಬಹುದು. ನೋಡ್ರಿ, ಇಲ್ಲಿ ಬಹುಲಕ ಏನಿದೆ ಅಂತಂದರೆ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಅವರು ನಿಮಗೆ ವರ್ಗಾಂತರ ಮತ್ತು ಆವೃತ್ತಿ 2 ಟೇಬಲ್ ಅವರೇ ಕೊಟ್ಟಿರ್ತಾರೆ. ಅದನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಅಂದರೆ ಬಹುಲಕ ಕಂಡುಹಿಡಿಬೇಕು. ಬಹುಲಕ ಕಂಡುಹಿಡಲಿಕ್ಕೆ ನಮಗೆ ಸೂತ್ರ ಏನಿದೆ ಅದು ನಿಮಗೆ ಫಸ್ಟ್ ಗೊತ್ತಿರಬೇಕು. ನೋಡ್ರಿ, ಡೈರೆಕ್ಟಾಗಿ ಟೇಬಲ್ ಕೊಟ್ಟಿದ್ದಾರೆ. ಈ ಟೇಬಲನ್ನು ಬಳಸ್ಕೊಂಡು ಬಹುಲಕ ಕಂಡುಹಿಡಲಿಕ್ಕೆ ಫಸ್ಟ್ ಬಹುಲಕದ ಸೂತ್ರ ಬರ್ಕೊಳ್ಬೇಕು. ಏನಿದೆ ಸೂತ್ರ? ಬಹುಲಕ = L + F1 - F0 2F1 - F0 - F2 × H. ಈ ಸೂತ್ರದಲ್ಲಿರ್ತಕ್ಕಂಥ ಎಲ್ಲ ಪದಗಳನ್ನು ಈ ಟೇಬಲಲ್ಲಿ ಹುಡುಕಬೇಕು. ಫಸ್ಟ್ ಏನು ಮಾಡಬೇಕು ಅಂದರೆ F1 ಹುಡುಕಬೇಕು. ನಾವು F1 ಹುಡುಕಬೇಕು. F1 ಅಂದರೆ ಏನು ಅಂದರೆ ಈ ಟೇಬಲ್ ಒಳಗಿನ ಆವೃತ್ತಿ ಇರ್ತದಲ್ಲ, ಎಲ್ಲಕ್ಕಿಂತ ಹೈಯೆಸ್ಟ್ ಇರ್ತಕ್ಕಂಥ ಆವೃತ್ತಿ. ಎಲ್ಲಕ್ಕಿಂತ ಹೈಯೆಸ್ಟ್ ಇದರೊಳಗೆ ಯಾವುದದ ನೋಡ್ರಿ? 8. ಸೊ 8 ಏನಾಗಿರ್ತದೆ ಅಂದರೆ F1 ಆಗಿರುತ್ತೆ. F1 ಸಿಕ್ತು. F1 ಹಿಂದೆ ಯಾವುದಿದೆ ಅದು F0. F1 ಮುಂದೆ ಯಾವುದಿದೆ ಅದು F2. ಸೊ F1 F0 F2 ಸಿಕ್ತು. ನೆಕ್ಸ್ಟ್ F1ಇಂದನೇ ಹಿಂದೆ ಹೋಗ್ಬೇಕು ವರ್ಗಾಂತರಕ್ಕೆ. F1ಇಂದನೇ ಹಿಂದೆ ಹೋದಾಗ ಇಲ್ಲಿ ಏನು ವರ್ಗಾಂತರದ ಕೆಳಮಿತಿ ಇರ್ತಲ್ಲ, ಇದು ಫಸ್ಟಿನ ನಂಬರ್, ಇದಕ್ಕೆ ನಾವು L ಅಂತ ಹೇಳ್ತೀವಿ. ಲೋವರ್ ಲಿಮಿಟ್, ಕೆಳಮಿತಿ ಅಂತ ಹೇಳ್ತೀವಿ. F1 ಸಿಕ್ತು, F0 ಸಿಕ್ತು, F2 ಸಿಕ್ತು ಮತ್ತು L ಸಿಕ್ತು. ನೆಕ್ಸ್ಟ್ ಏನು ಬೇಕು ನನಗಿಲ್ಲಿ? H ಬೇಕು. H ಅಂದರೆ ವರ್ಗಾಂತರದ ಗಾತ್ರ. ಅಂದರೆ 5ರಿಂದ 15, 15ರಿಂದ 20, 45ರಿಂದ 55 ಸೈಜ್ ಏನಿದೆ, ಅದರ ಗಾತ್ರ ಏನಿದೆ ಅಂತ ನೋಡಿದಾಗ
ಏನಾಗ್ತದೆ ನೋಡ್ರಿ, 5ರೊಳಗೆ 15ರಾಗ 5 ಕಳೀರಿ 10, 25ರೊಳಗೆ 15 ಕಳೀರಿ 10, 55ರೊಳಗೆ 45 ಕಳೀರಿ 10. ಅಂದರೆ ಇದರ ಗಾತ್ರ ಎಷ್ಟಿದೆ ಅಂದರೆ 10 ಇದೆ. ಸೊ H = ಎಷ್ಟಾಗ್ತದೆ, 10. ಹೈಯೆಸ್ಟ್ ಅಂದರೆ ಎಲ್ಲಕ್ಕಿಂತ ಹೆಚ್ಚಿಗಿರುವಂಥ ಆವೃತ್ತಿ F1, ಅದ್ರ ಹಿಂದಿನ ಆವೃತ್ತಿ F0, ಅದರ ಮುಂದಿನ ಆವೃತ್ತಿ F2. ಹೈಯೆಸ್ಟ್ ಇರ್ತಕ್ಕಂಥ ವರ್ಗಾಂತರದ ಕೆಳಮಿತಿ ಎಲ್ಲಿರ್ತದೆ, ಇದರ ಗಾತ್ರ ಇರೋದು H ಅಂದ್ರೆ ಅದರ ಗಾತ್ರ 10. ಈ ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ಹಾಕ್ಕೊತ ಹೋಗ್ತೀವಿ. ಸೂತ್ರ ಬರಿತೀರಿ. L ಅಂದರೆ 25, F1 ಅಂದರೆ 8, F0 ಅಂದರೆ 4, ಕೆಳಗೆ 2F1 2 × 8 ಮೈನಸ್ F0 -4 ಮೈನಸ್ F2 ಅಂದರೆ 7 ಇಂಟು H ಅಂದರೆ 10. ಓಕೆ, ಸೊ ಬೆಲೆಗಳನ್ನು ಹಾಕಿದ್ರಿ. ನೆಕ್ಸ್ಟ್ ಸ್ಟೆಪ್ 25 ಅಷ್ಟೇ ಬರಿತೀನಿ. 8ರೊಳಗೆ 4 ಕಳೆದ್ರೆ 4, ಕೆಳಗೆ ಎಷ್ಟಾಗ್ತದೆ ಅಂದರೆ 2 × 8 16 -4 -7 -11. ನೆಕ್ಸ್ಟ್ ಸ್ಟೆಪ್ಪು 25 ಅಷ್ಟೇ ಬರಿತೀನಿ. ಸೊ ಇಲ್ಲಿ 4, ಕೆಳಗೆ 16ರೊಳಗೆ 11 ಹೋದ್ರೆ 8 ಉಳಿತದೆ. 16ರಲ್ಲಿ 11 ಹೋದರೆ 5 ಇಂಟು H ಅಂದರೆ 10. ಸೊ 5 1 5 2, ಈ ಕಡೆ 25, ಈ ಕಡೆ 4 2 8. ಸೊ 25 8 33. ಈ ರೀತಿ ನಾವು ಬಹಳ ಸರಳವಾಗಿ ಬಹುಲಕವನ್ನು ಮಾಡ್ಬೋದು. ಒಂದಿಷ್ಟು ಸೇಮ್ ಮೆಥಡ್ ಇರ್ತದೆ ಎಲ್ಲ ಲೆಕ್ಕಗಳಿಗೆ. ಸರಾಸರಿಯು ಒಂದಿಷ್ಟು ಮತ್ತು ಬಹುಲಕದ ಒಂದಿಷ್ಟು ಬಹಳಷ್ಟು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮೆಥಡ್ ಪರ್ಫೆಕ್ಟ್ ಆಗ್ತೀರಿ. ಸೂತ್ರಗಳು ಕೂಡ ಪರ್ಫೆಕ್ಟಾಗಿ ಬರಿಬೇಕು. ಓಕೆ, ಈಗ 31ನೇ ಪ್ರಶ್ನೆಯನ್ನು ಮಾಡೋಣ. ಪ್ರಶ್ನೆ ಏನಿದೆ, ಹೇಳಿಕೆ ರೂಪದ ಸಮಸ್ಯೆ ಇದೆ. ಸ್ವಲ್ಪ ಅರ್ಥ ಮಾಡಿಕೊಂಡು ನಿಧಾನವಾಗಿ ಓದ್ಕೊಳ್ಬೇಕು ಅದನ್ನು. ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳು ಒಂದೇ ವಿಧದ ಕೆಲಸವನ್ನು ಏಕಕಾಲದಲ್ಲಿ ಪ್ರತ್ಯೇಕವಾಗಿ ಆರಂಭಿಸುತ್ತಾರೆ. ಆ ಕೆಲಸವನ್ನು ಪೂರ್ಣಗೊಳಿಸಲು ಬಿಯು ಎಗಿಂತ 3 ದಿನ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಾನೆ. ಇನ್ನು ಅವರಿಬ್ಬರು ಇನ್ನೂ 4 ದಿನಗಳ ಕಾಲ ಹೆಚ್ಚು ಕೆಲಸ ಮಾಡಿದರೆ ಆಗ ಅವರು ಕೆಲಸ ಮಾಡಿದ ದಿನಗಳ ಗುಣಲಬ್ಧ 130ಕ್ಕೆ ಸಮನಾಗಿರುತ್ತದೆ. ಹಾಗಾದರೆ ಎ ಮತ್ತು ಬಿ ವ್ಯಕ್ತಿಗಳು ಪ್ರತ್ಯೇಕವಾಗಿ ಆ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಂಡ ದಿನಗಳ ಸಂಖ್ಯೆ ಕಂಡುಹಿಡಿಯಿರಿ. ಪ್ರಶ್ನೆ ಅರ್ಥ ಆಯ್ತಲ್ಲ? ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಇಬ್ಬರು ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಎ ವ್ಯಕ್ತಿ ಮತ್ತು ಬಿ ವ್ಯಕ್ತಿ ಆ ಕೆಲಸವನ್ನು ಮುಗಿಸ್ಲಿಕ್ಕೆ ಎ ವ್ಯಕ್ತಿ ಎಷ್ಟು ದಿನ ತಗೊಳ್ತಾನೋ ಅದಕ್ಕಿಂತ 3 ದಿನ ಮೊದಲೇ ಬಿ ವ್ಯಕ್ತಿ ಕಂಪ್ಲೀಟ್ ಮಾಡ್ತಾನೆ. ಸೊ ಇಬ್ಬರದು ತೆಗೆದುಕೊಂಡಂಥ ದಿನಗಳ ಸಂಖ್ಯೆ ನಮ್ಗೆ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಎ ವ್ಯಕ್ತಿ ಕೆಲಸ ಮುಗಿಸಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಕ್ಸ್ ಅಂತ ತಗೋತೀನಿ. ಎ ಎಕ್ಸ್ ಆದರೆ ಬಿ ಏನದ ಅಂದ್ರೆ ಅದಕ್ಕಿಂತ 3 ದಿನ ಕಡಿಮೆ ಅಂದರೆ ಬಿ ಕೆಲಸ ಮಾಡಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಕ್ಸ್ -3. ಸೊ ಇದಕ್ಕಿಂತ 3 ಕಡಿಮೆ ಅಂದರೆ ಎಕ್ಸ್ -3. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತಂದರೆ ಇಬ್ಬರು ಇನ್ನೂ 4 ದಿನಗಳ ಹೆಚ್ಚಿಗೆ ತಗೊಂಡಿದ್ರೆ, ಅಂದರೆ ಈ ಎ ವ್ಯಕ್ತಿ ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಕ್ಸ್ ಇದೆ, ಬಿ ವ್ಯಕ್ತಿ ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಕ್ಸ್ -3 ಇದೆ. ಇಬ್ಬರು ಇನ್ನೂ 4 ದಿನಗಳ ಕಾಲ ಹೆಚ್ಚಿಗೆ ಸಮಯ ತಗೊಂಡ್ರೆ, ಹೆಚ್ಚಿಗೆ ಅಂದರೆ +4, ಇದಕ್ಕೂ ಕೂಡ +4. ಆವಾಗ ಈ ಎರಡೂ ದಿನಗಳ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರೆ ನಮಗೆ 130 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಅಂತಂದರೆ ಫಸ್ಟ್ ಎದು ಎಕ್ಸ್ ಅಂತ ತಗೋತೀವಿ, ಬಿದು ಅದಕ್ಕಿಂತ 3 ದಿನ ಕಡಿಮೆ ಅಂದರೆ ಎಕ್ಸ್ -3 ಆಗ್ತದೆ. ನೆಕ್ಸ್ಟ್ ಇಬ್ಬರು 4 ದಿನಗಳ ಕಾಲ ಹೆಚ್ಚಿಗೆ ತಗೊಂಡ್ರೆ, ಅಂದರೆ ಎ ಎಕ್ಸ್ +4 ಆಗಬೇಕು, ಬಿದು ಎಕ್ಸ್ -3 ಇತ್ತು ಮತ್ತು +4 ಆಗಬೇಕು. ಆವಾಗ ಈ ಎರಡೂ ಸಂಖ್ಯೆಗಳ ಗುಣಲಬ್ಧ 130 ಅಂತ ಕೊಟ್ಟಿದ್ದಾರೆ ಅವರು. ಈಗ ನೋಡ್ರಿ, ಸೊ ಇದು ಎಕ್ಸ್ +4 ಹಾಗೆ ಬರ್ಕೋತೀರಿ, ಇದು ಎಕ್ಸ್ -3 +4 ಅದ. ಸೊ +4ಅಲ್ಲಿ -3 ಹೋದರೆ +1 ಉಳಿಯುತ್ತೆ. ಈ ಕಡೆ 130 ಹಾಗೆ ಬರ್ದೀವಿ. ನೆಕ್ಸ್ಟ್ ಈ ಎರಡು ಬ್ರ್ಯಾಕೆಟನ್ನು ಗುಣಾಕಾರ ಮಾಡ್ಲಿಕತ್ತೀವಿ. ಈಗ
ಇದು ಎಕ್ಸಿಂದ ಎಕ್ಸಿಗೆ ಮತ್ತು ಎಕ್ಸಿಂದ 1ಕ್ಕೆ ಮಾಡಬೇಕು, 4ರಿಂದ ಎಕ್ಸಿಗೆ ಮತ್ತು 4ರಿಂದ 1, ಎರಡು ದ್ವಿಪದೋಕ್ತಿಗಳ ಗುಣಾಕಾರವನ್ನು ಮಾಡ್ತಾ ಇದ್ದೀವಿ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗ್ತದೆ ಎಕ್ಸ್ ಸ್ಕ್ವಯರ್, ಎಕ್ಸ್ ಇಂಟು 1 ಎಕ್ಸ್, 4 ಇಂಟು ಎಕ್ಸ್ 4 ಎಕ್ಸ್, 4 1 4. ನೆಕ್ಸ್ಟು ಎಕ್ಸ್ ಸ್ಕ್ವಯರ್ ಹಾಗೆ ಬರಿತೀನಿ, 4x ಪ್ಲಸ್ ಇದು 1x ಎರಡು ಕೂಡಿಸಿದ್ರೆ 5x ಆಗ್ತದೆ. ಆಮೇಲೆ ಪ್ಲಸ್ 4 ಇದೆ ಇಲ್ಲಿ, ಇದು 130 ಈ ಕಡೆ ತೊಗೊಂಬಂದ್ರೆ ಮೈನಸ್ 130 ಆಗ್ತದೆ. ಆಲ್ರೆಡಿ ಅಲ್ಲಿ ಪ್ಲಸ್ 4 ಇತ್ತು ನಿಮ್ಮ ಹತ್ರ. ಸೊ ಪ್ಲಸ್ 4 ಮೈನಸ್ 130 ಅಂದ್ರೆ ಮೈನಸ್ 126 ಆಗುತ್ತೆ. ನೆಕ್ಸ್ಟ್ ಈಗ ಇದು ನಿಮಗೆ ವರ್ಗ ಸಮೀಕರಣ ಸಿಕ್ತು. ಅಪವರ್ತನ ವಿಧಾನದಿಂದ ಈ ವರ್ಗ ಸಮೀಕರಣವನ್ನು ಬಿಡಿಸ್ತೀರಿ. ಯಾವ ಎರಡು ಸಂಖ್ಯೆ ಗುಣಾಕಾರ ಮಾಡಿದ್ರೆ 126 ಆಗಬೇಕು, ಕೂಡಿಸ್ರೆ ಅಥವಾ ಕಳೆದ್ರೆ ಎಷ್ಟಾಗಬೇಕು 5 ಆಗಬೇಕು. ಸೊ 14 9 126 ಆಗುತ್ತೆ. 14ರಲ್ಲಿ 9 ಕಳೆದ್ರೆ 5 ಬರುತ್ತೆ. ಸೊ ನಾವೇನು ಮಾಡಿದ್ದೀವಿ ಅಂತಂದರೆ ಎಕ್ಸ್ ಸ್ಕ್ವಯರ್ ಈ 5xನ್ನು 14x ಪ್ಲಸ್ 14x ಮೈನಸ್ 9x ಅಂತ ಬರೆದಿದ್ದೀವಿ. ಮೈನಸ್ 126 ಹೆಂಗದ ಅದೇ ರೀತಿ ಬರೆದಿದ್ದೀವಿ. ನೆಕ್ಸ್ಟ್ ಈಗ ಇದು ಒಂದು ಜೋಡಿ, ಇದು ಒಂದು ಜೋಡಿ. ಇದರಲ್ಲಿ ಏನು ಕಾಮನ್ ಇದೆ, ಎಕ್ಸ್ ಕಾಮನ್ ಇದೆ. ಎಕ್ಸ್ ಹೋದರೆ 1x ಉಳಿತು, ಎಕ್ಸ್ ಹೋದರೆ ಇಲ್ಲಿ 14 ಉಳಿತು. ಇವೆರಡರಲ್ಲಿ ಮೈನಸ್ ಕಾಮನ್ ಇದೆ. ನೆಕ್ಸ್ಟ್ 9 ಬರುತ್ತೆ, ಎಕ್ಸ್ ಉಳಿತದ 9 14 126. ನೆಕ್ಸ್ಟ್ ಸ್ಟೆಪ್ ಇವುದರಲ್ಲಿ ಏನು ಕಾಮನ್ ಅದ, ಎಕ್ಸ್ ಪ್ಲಸ್ 14 ಇಲ್ಲೂ ಅದ, ಎಕ್ಸ್ ಪ್ಲಸ್ 14 ಇಲ್ಲೂ ಅದ. ಸೊ ಎಕ್ಸ್ ಪ್ಲಸ್ 14 ಕಾಮನ್ ತೆಗೆದ್ವಿ. ಎಕ್ಸ್ ಪ್ಲಸ್ 14 ಹೋದರೆ ಇಲ್ಲಿ ಎಕ್ಸ್ ಉಳಿತದ, ಈ ಕಡೆ ಮೈನಸ್ 9 ಉಳಿಯುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ 14 ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 9 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 14 ಆ ಕಡೆ ಹೋದರೆ ಮೈನಸ್ 14, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ 9 ಈ ಕಡೆ ಹೋದರೆ ಪ್ಲಸ್ 9. ಅಂದರೆ ಎಕ್ಸ್ ಬೆಲೆ ಎಷ್ಟು ಬಂತು ನಮಗೆ, ಮೈನಸ್ 14 ಅಥವಾ 9 ಅಂತ ಬಂದಿದೆ. ಸೊ ಎಕ್ಸ್ ಅಂದರೆ ನಾವು ಏನಂತ ತಿಳ್ಕೊಂಡಿದ್ದೀವಿ, ಎ ವ್ಯಕ್ತಿಯು ಕೆಲಸ ಮಾಡಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಅಂತ ಅಂದ್ಕೊಂಡಿದ್ದೀವಿ. ಸೊ ದಿನಗಳ ಸಂಖ್ಯೆ ನಮ್ಗೆ ಮೈನಸ್ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವ್ದು ತೊಗೋಬೇಕು ನಾವು, 9. ಸೊ ಎ ವ್ಯಕ್ತಿ ಆ ಕೆಲಸವನ್ನು ಮುಗಿಸ್ಲಿಕ್ಕೆ ಎಷ್ಟು ಸಮಯ ತಗೋತಾನೆ ಅಂದರೆ 9 ದಿನಗಳು ತಗೊಳ್ತಾನೆ. ಇನ್ನು ಬಿ ವ್ಯಕ್ತಿ ಅವನಕ್ಕಿಂತ 3 ದಿನ ಕಡಿಮೆ. ಸೊ 9ರಲ್ಲಿ 3 ಕಳೀರಿ. ಸೊ 6 ದಿನಗಳಲ್ಲಿ ಬಿ ವ್ಯಕ್ತಿಯು ಆ ಕೆಲಸಗಳನ್ನು ಮುಗಿಸ್ತಾನೆ ಅಂತ ಅರ್ಥ. ಎ ವ್ಯಕ್ತಿಯು ಕೆಲಸ ಮುಗಿಸಲು ತೆಗೆದುಕೊಳ್ಳುವ ದಿನಗಳು ಎಕ್ಸ್ ಅಂತ ತಗೊಂಡಿದ್ದೀವಿ, 9 ಆಯಿತು. ಸೊ ಬಿ ವ್ಯಕ್ತಿ ಕೆಲಸ ಮುಗಿಸಲು ತೆಗೆದುಕೊಳ್ಳುವ ದಿನಗಳು ಎಕ್ಸ್ ಮೈನಸ್ 3 ಇದೆ, 9ರಲ್ಲಿ 3 ಹೋದರೆ 6 ದಿನಗಳು. ಕ್ವಶನನ್ನು ಸರಿಯಾಗಿ ಓದ್ಕೊಂಡು ಅದನ್ನು ಸಿಸ್ಟಮೆಟಿಕ್ಕಾಗಿ ಬರ್ಕೊಂಡು ಒಂದು ವರ್ಗ ಸಮೀಕರಣ ರೂಪಕ್ಕೆ ತಗೊಂಬಂದರೆ ಅರ್ಧ ಲೆಕ್ಕ ಮಾಡಿದಾಗೆ ಮುಗಿಯುತ್ತೆ ಅದು. ನೆಕ್ಸ್ಟ್ ಪ್ರಶ್ನೆ ಸಂಭವನೀಯತೆ ಚಾಪ್ಟ್ರಿಂದ ಇದೆ. ಸೊ ಭಾಳ ಈಸಿ ಇರುತ್ತೆ ಇದು. ಸೊ ಮುಂದಿನ ಪ್ರಶ್ನೆ, ಕೊಂದಿಲ್ಲದ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಆಗ ದೊರೆಯುವ ಫಲಿತಗಳು. ಸೊ 3 ನಾಣ್ಯಗಳನ್ನು ಚಿಮ್ತಾ ಇದ್ದಾರೆ. ಒಂದು ನಾಣ್ಯ ಅಂದಾಗ ನಿಮ್ಗೆ ಗೊತ್ತಿದೆ ಹೆಡ್ ಅಥವಾ ಟೇಲ್, ಶಿರ ಅಥವಾ ಪುಚ್ಚ, 2 ಸಾಧ್ಯತೆಗಳಿರುತ್ತೆ. ಎರಡನೇ ನಾಣ್ಯ ಇದ್ದಾಗೂ 2 ಸಾಧ್ಯತೆ, ಮೂರನೇ ನಾಣ್ಯ ಇದ್ದಾಗೂ 2 ಸಾಧ್ಯತೆ. ಸೊ ಈ 3 ನಾಣ್ಯಗಳು ಏಕಕಾಲದಲ್ಲಿ ಚಿಮ್ಮಿದಾಗ 3 ನಾಣ್ಯಗಳು ಏಕಕಾಲದಲ್ಲಿ ಚಿಮ್ಮಿದಾಗ ಎನ್ ಆಫ್ ಎಸ್ ಎಷ್ಟಾಗುತ್ತೆ ಅಂದರೆ 2 ಇಂಟು 2 ಇಂಟು 2, 2 2 4, 4 2 8. ಎನ್ ಆಫ್ ಎಸ್ ಎಷ್ಟು ಬರುತ್ತೆ 8. ಆ 8 ಸಾಧ್ಯತೆಗಳು ಯಾವ್ಯಾವಿದೆ ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ರಿ ಇಲ್ಲಿ. ಸೊ 3 ನಾಣ್ಯಗಳಲ್ಲಿ 3 ಹೆಡ್ ಬರ್ಬೋದು. ಮೊದಲನೇ 2ರಲ್ಲಿ ಹೆಡ್, 1ರಲ್ಲಿ ಟೇಲ್ ಬರ್ಬೋದು. ಸೊ ಮೊದಲನೇದು ಮತ್ತು ಕೊನೆಯದರಲ್ಲಿ ಹೆಡ್, ಮಧ್ಯದಲ್ಲಿ ಟೇಲ್ ಬರ್ಬೋದು. ಸೊ ಈ ರೀತಿ ನಿಮಗೆ ಒಟ್ಟು 8 ಸಾಧ್ಯತೆಗಳು ಇರುತ್ತೆ. ಸೊ ಈ ಒಟ್ಟು ಸಾಧ್ಯತೆಗಳು ಎಷ್ಟಿದೆ ಅದನ್ನು ನಾವು ಎನ್ ಆಫ್ ಎಸ್ ಅಂತ ಬರ್ಕೊಳ್ತೀವಿ. ಸೊ ಫಸ್ಟ್ ನಾವು ಎನ್ ಆಫ್ ಎಸ್ಸನ್ನು ಬರ್ಕೊಳ್ಳೋದಾದಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದೊಂದು ಪ್ರಶ್ನೆಯನ್ನು ಬಿಡಿಸ್ತಾ ಬರೋಣ. ಸೊ ಫಸ್ಟ್ ಪ್ರಶ್ನೆ ಏನಿದೆ, 2 ಶಿರ ಮಾತ್ರ ಆಗಿರುವ, ಶಿರ ಅಂದರೆ ಹೆಡ್, 2 ಹೆಡ್ ಅಷ್ಟೇ ಇರ್ತಕ್ಕಂಥವು ಎಷ್ಟಿದೆ. ಸೊ ಎನ್ ಆಫ್ ಎ ಬರ್ಕೋಬೇಕು. ಇದ್ರೊಳಗೆ ಹುಡುಕ್ರಿ ನೀವು
2 ಶಿರ ಅಷ್ಟೇ ಇದ್ದಿದ್ದು, ಅಂದರೆ ಹೆಚ್ಚು 2 ಬರಬೇಕಷ್ಟೇ. 1 2 3 ಆಯಿತಾ. ಸೊ 2 ಶಿರ ಮಾತ್ರ, ಅಂದರೆ 2 ಹೆಡ್ಗಳು ಅಷ್ಟೇ ಇರೋದು, 3 ಇದೆ. ಸೊ ಎನ್ ಆಫ್ ಎ ಎಷ್ಟಾಗ್ತದೆ? 3. ಸೊ ಇದರ ಸಂಭವನೀಯತೆ ಅಂದರೆ ಪಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದರೆ ನಿಮಗೆ 3 ಸಿಕ್ಕಿದೆ, ಎನ್ ಆಫ್ ಎಸ್ ಅಂದರೆ ಆಲ್ರೆಡಿ 8 ಸಿಕ್ಕಿದೆ. ಸೊ 3/8 ನಿಮ್ಮದು 2 ಶಿರ ಮಾತ್ರ ಆಗಿರ್ತಕ್ಕಂಥ ಸಂಭವನೀಯತೆ. ಎರಡನೇ ಪ್ರಶ್ನೆ ನೋಡ್ರಿ, ಕನಿಷ್ಠ 1 ಪುಚ್ಛ ಆಗಿರುವ ಸಂಭವನೀಯತೆ. ಕನಿಷ್ಠ ಅಂದರೆ ಮಿನಿಮಮ್, ಕನಿಷ್ಠ 1 ಆದರೂ ಪುಚ್ಛ ಅಂದರೆ ಟೇಲ್, ಟೀ ಇರಬೇಕು. 1 ಟೀ ಇರಲೇಬೇಕು ಅದರೊಳಗೆ ಅಂತ ಹುಡುಕಬೇಕು. ನೋಡ್ರಿ ಇದ್ರೊಳಗೆ ಹುಡುಕ್ರಿ, ಇದ್ರೊಳಗೆ ಹುಡುಕ್ರಿ ನೀವು ಫಸ್ಟ್. ಇದ್ರೊಳಗಿಲ್ಲ, ಇದ್ರೊಳಗೆ ಟೀ ಇದೆ, ಇದೆ, ಇಲ್ಲಿದೆ, 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 ಇಲ್ಲಿದೆ. ಎಷ್ಟರೇ ಇರಲಿ 1 ಇರಬೇಕು ನಮಗೆ, ಕನಿಷ್ಠ 1 ಆದರೂ ಇರಬೇಕು. ಸೊ ನೋಡ್ರಿ, ಸೊ ಒಟ್ಟು ನಮಗೆ ಕನಿಷ್ಠ 1 ಪುಚ್ಛ ಆಗಿರುವ ಅಂದರೆ 7 ಸಾಧ್ಯತೆಗಳಿವೆ. ಹಾಗಾಗಿ ಎನ್ ಆಫ್ ಎ ಏನಾಗುತ್ತೆ? 7. ಇದ್ರ ಸಂಭವನೀಯತೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ 7 ಪ್ಲಸ್ ಎನ್ ಆಫ್ ಎಸ್ ಅಂದರೆ ನಿಮಗೆ 8 ಇದೆ, 7/8. ಮೂರನೇ ಪ್ರಶ್ನೆ, ಎಲ್ಲ ಶಿರ ಅಥವಾ ಎಲ್ಲ ಪುಚ್ಛ ಆಗಿರುವ. ಎಲ್ಲ ಶಿರಗಳೇ ಇರಬೇಕು ಅಥವಾ ಎಲ್ಲ ಪುಚ್ಛಗಳೇ ಇರಬೇಕು. ಅಂದರೆ 3 ಕಾಯಿನನ್ನು ಟಾಸ್ ಮಾಡಿದಾಗ, 3 ನಾಣ್ಯಗಳನ್ನು ಚಿಮ್ಮಿದಾಗ 3 ಕಡೆ ಶಿರಾನೇ ಬರಬೇಕು ಅಥವಾ 3 ಕಡೆ ಪುಚ್ಛನೇ ಬರಬೇಕು. ಅಂದರೆ ಹೆಡ್ಡರೇ ಬರಬೇಕು, ಟೇಲ್ 3 ಕಡೆ ಸೇಮ್ ಬರಬೇಕು ಅಂತ ಸಂಭವನೀಯತೆ ಕೇಳಿದ್ದಾರೆ. ಸೊ 3 ಕಡೆ ಸೇಮ್ ಬರಬೇಕಂದ್ರೆ ಹೆಡ್ ಇದುವರೆ ಬರ್ಬೋದು ಅಥವಾ ಇದುವರೆ ಬರ್ಬೋದು. ಕೇವಲ 2 ಸಾಧ್ಯತೆಗಳಿವೆ. ಹಾಗಾಗಿ ಎನ್ ಆಫ್ ಎ ಎಷ್ಟು ಬರುತ್ತೆ ಅಂದರೆ 2. ಅದರ ಸಂಭವನೀಯತೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದರೆ 2, ಎನ್ ಆಫ್ ಎಸ್ ಅಂದರೆ 8. ಇಲ್ಲಿದೆ ನಿಮ್ಮ ಹತ್ರ. ಸೊ 2 1s 2 4s. ಸೊ ಎಷ್ಟು ಬರುತ್ತೆ ಅಂದರೆ 1/4. ಸೊ ಭಾಳ ಸಿಂಪಲ್ ಇದೆ. ಫಸ್ಟ್ ಎನ್ ಆಫ್ ಎಸ್ಸನ್ನು ಕ್ಲಿಯರಾಗಿ ಬರ್ಕೊಂಡ್ರೆ ಅವ್ರು ಕೇಳಿರ್ತಕ್ಕಂಥ ಒಂದೊಂದು ಪ್ರಶ್ನೆಗೆ ನೀವು ಸರಳವಾಗಿ ಉತ್ತರ ಮಾಡ್ಬೋದು. ಭಾಳ ಈಸಿಯಾಗಿ 3 ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 33. ಒಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಕೋನ AOB 120 ಡಿಗ್ರಿ ಆದರೆ AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಪ್ರಶ್ನೆ ಇನ್ನೊಂದು ಸಲ ನೋಡ್ರಿ. ಈ ಒಂದು ಚಿತ್ರದಲ್ಲಿ OAYB ಇದು ತ್ರಿಜ್ಯಾಂತರ ಖಂಡ ಇದೆಯಲ್ಲ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ 462 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಮತ್ತೇನು ಕೊಟ್ಟಿದ್ದಾರೆ ಅಂದರೆ AOB ಈ ಕೋನ 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ಏನು ನಿಮ್ಮ ತ್ರಿಜ್ಯಾಂತರ ಖಂಡ ಇದೆಯಲ್ಲ, ಇದು AYB ಇಷ್ಟೇ. ತ್ರಿಜ್ಯಾಂತರ ಖಂಡದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ವೃತ್ತಗಳಿಗೆ ಸಂಬಂಧಪಟ್ಟ ವಿಸ್ತೀರ್ಣಗಳು ಚಾಪ್ಟ್ರಿಂದ ಈ ಪ್ರಶ್ನೆ ಇದೆ. ಇದರಲ್ಲಿ ಇಂಪಾರ್ಟೆಂಟಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ನಮ್ಮ ಹತ್ರ ಒಂದು ಸೂತ್ರ ಇದೆ, ಮತ್ತು ಕಂಸದ ಉದ್ದ ಕಂಡುಹಿಡಲಿಕ್ಕೆ ಒಂದು ಸೂತ್ರ ಇದೆ. ಸೊ ನೀವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೂ ಕೂಡ ಅಥವಾ ಕಂಸದ ಉದ್ದ ಕಂಡುಹಿಡಲಿಕ್ಕೂ ಕೂಡ ನಿಮ್ಗೆ ತ್ರಿಜ್ಯ ಎಷ್ಟು ಅಂತ ಗೊತ್ತಿರಬೇಕು. ತ್ರಿಜ್ಯ ಗೊತ್ತಿದ್ದಾಗ ಮಾತ್ರ ಮಾಡಲಿಕ್ಕೆ ಬರುತ್ತೆ. ಸೊ ಇಲ್ಲಿ ನಮಗೆ ತ್ರಿಜ್ಯದ ಅಳತೆ ಅವರು ಕೊಟ್ಟಿಲ್ಲ. ಸೊ ಅವ್ರು ಕೊಟ್ಟಂಥ ಬೆಲೆಗಳನ್ನು ಬಳಸ್ಕೊಂಡು ತ್ರಿಜ್ಯ ಫಸ್ಟ್ ನಾವು ಕಂಡುಹಿಡಿಬೇಕು. ಏನು ಕೊಟ್ಟಿದ್ದಾರೆ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು θ/360 × πr² ಅಂತ ಸೂತ್ರ ಇದೆ ನಮ್ಮ ಹತ್ರ. ಥೀಟಾ ಅಂದರೆ 120 ಡಿಗ್ರಿ ಕೊಟ್ಟಿದ್ದಾರೆ ಅವರೇ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 462, ಥೀಟಾ ಅಂದರೆ 120, ಕೆಳಗಡೆ 360, ಪೈ ಅಂದರೆ 22/7, r² ನಮಗೆ r ಗೊತ್ತಿಲ್ಲ, ಅಷ್ಟೇ ಬರ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಈ ಕಡೆ 462 ಆಮೇಲೆ ಈ ಝೀರೋ ಕ್ಯಾನ್ಸಲ್ ಆಗ್ತದೆ. 12 1 12 3 36 ಆಗ್ತದೆ. ನೆಕ್ಸ್ಟ್ ಇಲ್ಲಿ 3 ಕೆಳಗಡೆ ಇದೆ, ಈ ಕಡೆ ತೊಗೊಂಬಂದ್ರೆ ಮೇಲ್ಗಡೆ ಬರ್ತದೆ. ಇಲ್ಲಿ 7 ಕೆಳಗಡೆ ಇದೆ, ಈ ಕಡೆ ತೊಗೊಂಬಂದ್ರೆ ಮೇಲ್ಗಡೆ ಬರ್ತದೆ.
ಆಮೇಲೆ ಇಲ್ಲಿ 22 ಮೇಲ್ಗಡೆ ಇದೆ, ಈ ಕಡೆ ತೊಗೊಂಬಂದ್ರೆ ಕೆಳಗಡೆ ಬರ್ತದೆ, ಆ ಕಡೆ ಉಳಿತೇನು r². ನೆಕ್ಸ್ಟ್ 2ರಿಂದ ಮಾಡೋಣ. 2 ಒಂದಲೇ 2 ಒಂದಲೇ 2 ಎರಡಲೇ 4, 2 ಮೂರಲೇ 6, 2 ಒಂದಲೇ 2, 11 ಒಂದಲೇ 11, 11 ಎರಡಲೇ 22, 1 ಉಳಿತು 11, 11 ಒಂದಲೇ 21. ಈ ಕಡೆ ಏನು ಉಳಿತು 21 × 3 × 21 ಉಳಿತು. ಈ ಕಡೆ r² ಇದೆ. ಸೊ r² = 21 ಇಂಟು, ಸೊ 7 ಮೂರಲೇ ಅದನ್ನು 21 ಆಗ್ತದೆ. r = ಸ್ಕ್ವೇರ್, ಆ ಕಡೆ ಹೋದರೆ ಸ್ಕ್ವೇರ್ ರೂಟ್ ಆಗ್ತದೆ. 21 × 21 2 ಸಲ ಇರೋದ್ರಿಂದ 21 ಹೊರಗಡೆ ಬರ್ತದೆ. ಸೊ ತ್ರಿಜ್ಯ ಎಷ್ಟು ಸಿಕ್ಕುತ್ತೆ ನಮ್ಗೆ 21 ಸೆಂಟಿಮೀಟರ್ ಬಂತು. ನೆಕ್ಸ್ಟ್ ತ್ರಿಜ್ಯ ಸಿಕ್ಕ ಮೇಲೆ ತ್ರಿಜ್ಯಾಂತರ ಅವ್ರು ಏನು ಕೇಳಿದ್ದಾರೆ ಅಂದರೆ ಕಂಸದ ಉದ್ದ ಕೇಳಿದ್ದಾರೆ. ಈ ಒಂದು ಕಂಸದ ಉದ್ದ ಕೇಳಿದ್ದಾರೆ. ಹಾಗಾಗಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದದ ಫಾರ್ಮುಲಾ ಏನಿದೆ, ಸೂತ್ರ ಏನಿದೆ, θ/360 × 2πr. ಸೊ ಥೀಟಾ ಅಂದರೆ 120, ಇದು 360, 2 × 22/7 × r ಅಂದರೆ 21. ಇದು ಏನಾಗ್ತದೆ 0 0 ಕ್ಯಾನ್ಸಲ್ ಆಗ್ತದೆ. 12 ಒಂದಲೇ 12 ಮೂರಲೇ. ಸೊ ಈ ಕಡೆ 7 ಒಂದಲೇ 7 ಮೂರಲೇ 21, ಈ 3 ಕ್ಯಾನ್ಸಲ್ ಆಗ್ತದೆ. ನಿಮಗೆ ಉಳಿತೇನು 2 ಮತ್ತು 22, 22 ಎರಡಲೇ 44 ಸೆಂಟಿಮೀಟರ್. ನಮಗೆ ಬೇಕಾದಂಥ ಕಂಸದ ಉದ್ದ, ಈ ಒಂದು ಕಂಸದ ಉದ್ದ ಎಷ್ಟಿದೆ ಅಂದರೆ 44 ಸೆಂಟಿಮೀಟರ್. ನೆಕ್ಸ್ಟ್ ಇದರಲ್ಲಿ ಒಂದು ಚಾಯ್ಸ್ ಕ್ವಶನ್ ಇದೆ ನಿಮಗೆ ನೋಡಿ. ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಚಲಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳು ಚಲನೆಯಿಂದ ಉಂಟಾದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಒಂದು ಗಡಿಯಾರ ಇದೆ. ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಕೊಟ್ಟಿದ್ದಾರೆ. ನಿಮಿಷದ ಮುಳ್ಳಿನ ಉದ್ದ 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ನಿಮಿಷದ ಮುಳ್ಳು ಚಲಿಸಿ 35 ನಿಮಿಷ ಕ್ರಮಿಸಿ ಇಲ್ಲಿ ಬರ್ತದೆ ಅನ್ಕೋರಿ. 35 ನಿಮಿಷ ಕ್ರಮಿಸಿದಾಗ ಆವಾಗ ಇದೇನು ಒಟ್ಟು ಚಲಿಸಿರ್ತಾರಲ್ಲ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ ಈ ಒಂದು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ನಿಮಿಷದ ಮುಳ್ಳಿನ ಉದ್ದ ಅಂದರೆ ತ್ರಿಜ್ಯ ಆಗತ್ತೆ ಅದು. ಆಮೇಲೆ 1 ನಿಮಿಷ ಚಲಿಸಬೇಕಾದ್ರೆ ನಿಮ್ಮ ಗಡಿಯಾರದಲ್ಲಿ ಅಂದರೆ ವೃತ್ತದಲ್ಲಿ ಒಟ್ಟು 360 ಡಿಗ್ರಿ ಆಗ್ತದೆ. ಸೊ ಒಂದೊಂದು ನಿಮಿಷ ಚಲಿಸಬೇಕಾದ್ರೆ 6 ಡಿಗ್ರಿ. ಸೊ 35 ನಿಮಿಷ ಚಲಿಸೋದ್ರಿಂದ 6 × 35, ಸೊ 210 ಡಿಗ್ರಿ ಅಷ್ಟು ಚಲಿಸಿದೆ. 210 ಡಿಗ್ರಿ ಅಷ್ಟದು ಚಲಿಸಿದೆ. ನೆಕ್ಸ್ಟ್ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ θ/360 × πr² ಅಂತಿದೆ. ಇನ್ನೊಂದು ಅದೇ ಮುಳ್ಳು ಕ್ರಮಿಸಿದ ಕಂಸದ ಉದ್ದ ಕಂಡುಹಿಡಲಿಕ್ಕೆ θ/360 × 2πr ಅಂತಿದೆ. ಬೆಲೆಗಳನ್ನು ಹಾಕಿರಿ. θ ಅಂದರೆ 210, π ಅಂದರೆ 22/7, r ಅಂದರೆ 18. ಇದು 0 ಇದು 0 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 3 7 21, 3 ಒಂದಲೇ 3 12ಲೇ 7 7 ಕ್ಯಾನ್ಸಲ್ ಆಗುತ್ತೆ. ಮತ್ತು ಎಲ್ಲ ಸಂಖ್ಯೆಗಳನ್ನು ಸಿಂಪ್ಲಿಫೈ ಮಾಡಿ ಬಿಡಿಸಿರಿ. ನೀವು ಬಿಡಿಸಿದಾಗ ಕೊನೆಗೆ ನಿಮಗೆ ಸಿಗೋದು 594. ಯಾವ್ಯಾವ ಸಂಖ್ಯೆಗಳು ಛೇದ ಹೋಗುತ್ತೋ ಎಲ್ಲ ಛೇದ ಹೊಡೆದು ಲಾಸ್ಟ್ ಉಳಿದಂಥ ಸಂಖ್ಯೆಗಳನ್ನು ಭಾಗಾಕಾರ ಮಾಡಿದ್ರೆ ನಿಮಗೆ 594 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಚಲಿಸಿದ ದೂರ, ಆ ಮುಳ್ಳು ಚಲಿಸಿದಂಥ ದೂರ ಅಂದರೆ ಅದು ಕ್ರಮಿಸಿದಂಥ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಮಗೆ ಸಿಕ್ತು. ಅದೇ ರೀತಿ ಮುಳ್ಳು ಕ್ರಮಿಸಿದ ಕಂಸದ ಉದ್ದ ಕಂಡುಹಿಡಲಿಕ್ಕೆ ಈ ಸೂತ್ರ ಹಾಕ್ತೀವಿ. θ/360 × 2πr. ಇದು 2, π ಅಂದರೆ 22/7 × r ಅಂದರೆ 18. ಸೊ ಇದು ಸಿಂಪ್ಲಿಫೈ ಮಾಡಿರಿ, ಎಷ್ಟಾಗ್ತದೆ ಅಷ್ಟು ಮಾಡೋಣ. 3 7 21, 3 ಒಂದಲೇ 3 ಎರಡಲೇ, ಸೊ 7 7 ಕ್ಯಾನ್ಸಲ್ ಆಯಿತು. 2 ಒಂದಲೇ 2 6ಲೇ 12, 6 ಒಂದಲೇ 6 ಮೂರಲೇ 18. ಸೊ 22 ಮತ್ತು 3 ಉಳಿತದೆ. 22 3ಲೇ 66. ಕಂಸದ ಉದ್ದ ಅಂದರೆ ಈ ಒಂದು ಗಡಿಯಾರದಲ್ಲಿ ಆ ಮುಳ್ಳು 35 ನಿಮಿಷ ಚಲಿಸಿದ ಮೇಲೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂತು 594. ಮತ್ತು ಈ ಒಂದು ಕಂಸದ ಉದ್ದ ಎಷ್ಟು ಬಂತು ಅಂದರೆ 66 ಸೆಂಟಿಮೀಟರ್.